ನಮಸ್ತೆ ನಮಸ್ಕಾರ ತಮ್ಮೆಲ್ಲರಿಗೂ ಜಿಜ್ಞಾಸ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಂತ ಹೇಳಿ ಬಯಸುತ್ತಾ SSLCಗೆ ಪ್ರಿಪರೇಷನ್ ಮಾಡ್ತಿರೋ ವಿದ್ಯಾರ್ಥಿಗಳ ಒಂದು ಪ್ರಿಪರೇಷನ್ ಲೆವೆಲ್ ಎಷ್ಟು ಚೆನ್ನಾಗಿ ನಾನು ನೋಡ್ತಾ ಇದ್ದೀನಪ್ಪ ಅಂದ್ರೆ ಕೆಲವೊಬ್ರು ಏನು ಗ್ರೂಪ್ ಡಿಸ್ಕಷನ್ ಮಾಡೋದೇನು ಒಂದು ಕೀ ನೋಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋದೇನು ಟ್ರಿಕ್ಗಳನ್ನು ರೆಡಿ ಮಾಡ್ಕೊಳ್ಳೋದೇನು ಕಂಬೈನ್ ಸ್ಟಡಿ ಮಾಡೋದೇನು ಎಷ್ಟೆಲ್ಲ ಅದ್ಭುತವಾದ ಪ್ರಿಪರೇಷನ್ ತಾವೆಲ್ಲರೂ ಮಾಡ್ತಾ ಇರ್ತೀರಿ. ಸ್ವಲ್ಪ ಸರಿಯಾಗಿ ಮಾಡ್ತಾ ಹೋಗಿ ಅಂತ ಹೇಳ್ತಾ ಯಶಸ್ಸು ನಿಮ್ದೇ ಆಗುತ್ತೆ. ಇದೇ ರೀತಿ ಪ್ರಿಪರೇಷನ್ ಮಾಡ್ತಾ ಇರಿ. ಆದರೂ ಕೆಲವೊಮ್ಮೆ ಏನಾಗುತ್ತೆಪ್ಪ ಅಂತಂತಂದ್ರೆ ನಾಳೆ ಎಕ್ಸಾಮಿನ ಹಿಂದಿನ ದಿನ ಒಂದು ಆತಂಕದ ಒಂದು ವಿಚಾರ, ಒಂದು ಆಲೋಚನೆ ತಮ್ಮ ತಲೆ ಒಳಗೆ ಬರ್ಬೋದು. ಇಷ್ಟೆಲ್ಲ ಪ್ರಯತ್ನಗಳನ್ನ ನಾನು ಮಾಡಿದ್ದೀನಿ, ಪ್ರಿಪೇರ್ ಆಗ್ತಾ ಇದ್ದೀನಿ. ನಾಳೆ ದಿನ ನನಗದು ನೆನಪಾಗಬಹುದಾ, ನಾನು ಬರಿಬಹುದಾ, ಆ ಒಂದು ಫಾರ್ಮುಲಾ ನನಗೆ ನೆನಪಾಗಬಹುದಾ, ಆ ಪ್ರಶ್ನೆಗೆ ಉತ್ತರ ಬರಿಬಹುದಾ, ನಾನು ಅದನ್ನು ಎದುರಿಸಬಹುದಾ ಅಂತೇಳಿ ಅನೇಕ ಹಲವಾರು ಆತಂಕವಾದ ಪ್ರಶ್ನೆಗಳು ನಿಮಗೆ ಮೂಡುವುದು ಸಹಜ. ಯಾಕೆಪ್ಪ ಅಂತಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಯಾಕೆ ನನಗೆ ಮೂಡ್ತಾ ಇದೆಯಪ್ಪ ಅಂತಂದ್ರೆ ತಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ದಾಗ ಆ ತರ ಆಗುವುದು ಸಹಜ ವಿದ್ಯಾರ್ಥಿಗಳಿಗೆ. ನೋ ಫಿಯರ್, ಭಯ ಪಡುವ ಅವಶ್ಯಕತೆ ಇಲ್ಲ. ವೈ ಆರ್ ಯು ಫಿಯರಿಂಗ್ ಗಾಯ್ಸ್? ಬಿಕಾಸ್ ಜಿಜ್ಞಾಸ ಇಸ್ ಹಿಯರ್. ಅಗೇನ್ ಅಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಟು ಯು, ಜಿಜ್ಞಾಸ ಇಸ್ ಹಿಯರ್. ಭಯ ಪಡುವ ಒಂದು ಆಲೋಚನೆ ನಿಮ್ಮಲ್ಲಿ ಬರಬಾರದು ಅಂತ ಹೇಳುತ್ತಾ ಜಿಜ್ಞಾಸ ಅಂತಂದ್ರೆ ಭರವಸೆ, ಜಿಜ್ಞಾಸ ಅಂತಂದ್ರೆ ಬೆಳಕು, ಜಿಜ್ಞಾಸ ಅಂತಂದ್ರೆ ಆತ್ಮವಿಶ್ವಾಸ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜಿಜ್ಞಾಸ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಒಂದು ಟಾಪಿಕ್ಗೆ ಮೂಮೆಂಟ್ ಅನ್ನು ತಗೊಳ್ಳೋಣ. ಏನಪ್ಪಾ ಅಂತಂದ್ರೆ ಬೋರ್ಡ್ನವರು ಆಲ್ರೆಡಿ 2 ಮಾಡೆಲ್ ಕ್ವಶನ್ ಪೇಪರ್ ಗಳನ್ನು ಬಿಟ್ಟಿದ್ದಾಗಿದೆ. ಅದರಲ್ಲಿ 1ನೇ ಮಾಡೆಲ್ ಕ್ವಶನ್ ಪೇಪರ್, ಇಟ್ ಮೀನ್ಸ್ ಅಣ್ಣ 1 ನೋಡಿದ್ದಾಗಿತ್ತು. ಇವಾಗ ಅಣ್ಣ 2 ನೋಡ್ತಾ ಬರೋಣ. ಅದರ ಒಂದು ಸೊಲ್ಯೂಷನ್ ಗಳನ್ನ ನೋಡೋಣ. ಯಾಕೆ ಇವನ್ನ ನೋಡ್ಬೇಕಪ್ಪ ಅಂತಂದ್ರೆ ನಾಳೆ ಏನ್ ಮೇನ್ ಕ್ವಶನ್ ಪೇಪರ್ ಬರುತ್ತೆ ಅಲ್ಲೇ ಆ ಒಂದು ಮೇನ್ ಕ್ವಶನ್ ಪೇಪರ್ ಒಂದು ಸ್ವರೂಪ, ಒಂದು ಪ್ರತಿಬಿಂಬ, ಒಂದು ರಿಫ್ಲೆಕ್ಷನ್ ಅಂತ ಹೇಳಿ ನಾವು ಕರಿಬಹುದು. ದಯವಿಟ್ಟು ವಿದ್ಯಾರ್ಥಿಗಳೇ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಚೆನ್ನಾಗಿ ಸ್ಟಡಿ ಮಾಡಿ. ಯಾವ್ಯಾವ ರೀತಿ ಕ್ವಶನ್ ಗಳನ್ನ ಚೇಂಜ್ ಮಾಡಿದಾನೆ ಅನ್ನೋದನ್ನ ನಿಮಗೆ ತಿಳಿದಾಗ ಮಾತ್ರ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ 100% ಆಗಿರುತ್ತವೆ. ಅದೇ ಪದೇ ಪದೇ ಕಳೆದ ಅಂತಂದ್ರೆ ಈ ಹಿಂದೆ ಇರೋ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಪೇರ್ ಆಗಬೇಡಿ. ಈ ಮೊದಲು ಮಾಡೆಲ್ ಕ್ವಶನ್ ಪೇಪರ್ ಗಳಿಗೆ ಗಮನ ಕೊಡಿ. ಇವಾಗ ಮಾಡಿದೀರಾ, ಆಲ್ರೆಡಿ ಪ್ರಿಪರೇಷನ್ ಮಾಡಿದೀರಾ, ಸಾಲ್ವ್ ಗಳನ್ನ ಮಾಡಿದೀರಾ. ಅಟ್ ಪ್ರೆಸೆಂಟ್ 1 ಬಿಟ್ 2 ಬಿಟ್ 3 ಸಲ ತಾವು ಏನ್ ನೋಡ್ತಾ ಹೋಗಿಪ್ಪ ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ನೋಡ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿಗಳೇ ಕ್ವಶನ್ ಪೇಪರ್ ಅನ್ನ ಸಮ್ ಗಳನ್ನ ಸಾಲ್ವ್ ಮಾಡಲಿಕ್ಕೆ ಚಾಲೂ ಮಾಡೇ ಬಿಡೋಣ. ಆಗಿತ್ತಪ್ಪ ಅಂದ್ರೆ ಇವ 1ನೇ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಣ್ಣ 2ರಲ್ಲಿ. ನೆನಪಿರ್ಲಿ, ನಾವು ಮಾಡೆಲ್ ಕ್ವಶನ್ ಪೇಪರ್ ಗೆ ಅಣ್ಣ ಅಂತ ಹೇಳಿ ಕೊಟ್ಟಿದ್ವಿ. ಹಾಗಿತ್ತಂದ್ರೆ 1ನೇ ಕ್ವಶನ್, ದ ನಂಬರ್ ಆಫ್ ಟ್ಯಾಂಜೆಂಟ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಟು ಅ ಸರ್ಕಲ್ at the point on its circumference ಅಂತ ಹೇಳಿ ಕರೆದಿದ್ದಾನೆ. ಹಾಗಿದ್ರೆ ಸರ್ಕಲಿನ ಸರ್ಕಂಫರೆನ್ಸ್ ಮೇಲೆ ಅಟ್ ದ ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಮೇಲೆ ಎಷ್ಟು ಟ್ಯಾಂಜೆಂಟ್ ಗಳನ್ನ ಹೇಳ್ಬೋದು? ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದಾರೆ ನಮ್ಗೆ. ಎಷ್ಟಪ್ಪ ಅಂತಂದ್ರೆ ಕೇವಲ ಒಂದು ಪಾಯಿಂಟ್ ಮೇಲೆ ಒಂದು ಟ್ಯಾಂಜೆಂಟ್ ಅನ್ನ ಎಳಿಬಹುದು. ಹಿಯರ್ ಇಸ್ ದ ಆನ್ಸರ್ ಡಿ. ಕೆಲವೊಂದು ಈಸಿ ಆದ ಕ್ವಶನ್ ಗಳಿಗೆ ಕ್ವಿಕ್ ಆಗಿ ಹೋಗೋಣ. ಕೆಲವೊಂದು ಅಣ್ಣನ ಬದಲಾವಣೆಯನ್ನ ಅಬ್ಸರ್ವ್ ಮಾಡೋಣ. ಮೊದಲು ಆನ್ಸರ್ ಬೇಕಾಗಿಲ್ಲ ನಮ್ಗೆ. ಅವ್ನು ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಿದ್ದಾನೆ, ಯಾವ ರೀತಿ ಅವ್ನು ಬರ್ಬಹುದು ಮುಂದೆ ಅಂತ ಹೇಳಿ ಕುತೂಹಲಕಾರಿಯಾಗಿ ನೋಡೋಣ. ಈಸಿ ಕ್ವಶನ್ ಗಳನ್ನ ಈಸಿಯಾಗಿ ಸ್ವಲ್ಪ ಕ್ವಿಕ್ ಆಗಿನೇ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಿತ್ತಪ್ಪ ಅಂದ್ರೆ ಇಫ್ ಎ ಅಂಡ್ ಬಿ, ಕ್ವಶನ್ ನಂಬರ್ 2, ಇಫ್ ಎ ಅಂಡ್ ಬಿ ಆರ್ 2 positive integers, then the correct relation between HCF of a comma b and LCM of a comma b is 4 ಆಪ್ಷನ್ ಕೊಟ್ಟಿದ್ದಾರೆ. ನಮಗೆ ಗೊತ್ತೇ ಆಗಿದೆ. HCF of a comma b, LCM of a comma b ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅವೆರಡು a into b ಇದ್ದಾಗ ಮಾತ್ರ ರೆಡಿ. ಇಲ್ಲಿ ನೋಡಿ ಎಷ್ಟು ಮಜಾ, a minus b a plus b. ಇಲ್ಲಿ a into b ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲೊಂದು ಯಾವ ರಿಲೇಷನ್ ಇದೆ? ಮೈನಸ್ ಇದೆ. ಹಾಗಿದ್ರೆ ಇಲ್ಲಿ ಒಂದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಯಾವಾಗಪ್ಪ ಅಂದ್ರೆ ನಾವು ಬರೀ a ಮತ್ತು b ನ ನೋಡೋದಷ್ಟೇ ಅಲ್ಲ, ಅಲ್ಲಿರುವ ರಿಲೇಷನ್ ಗಳನ್ನು ನೋಡ್ಬೇಕಾಗಿದೆ. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಬಿ ಅಂತ ಹೇಳಿ ಕರಿಬಹುದು. ಹಾಗಿದ್ರೆ ಸೆಕೆಂಡ್ ಕ್ವಶನ್ ಗೆ ಥರ್ಡ್ ಕ್ವಶನ್ ಗೆ ಮೂವ್ಮೆಂಟ್ ಅನ್ನು ತಗೊಳ್ಳೋಣ. ಹಾಗಿದ್ರೆ ಇಲ್ಲಿ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾನೆ? ದ ನಂಬರ್ ಆಫ್ ಸೊಲ್ಯೂಷನ್ for a pair of linear equation a1x plus b1 y plus c1 is equal to 0 and a2 x plus b2 y plus c2 is equal to 0 when a1 by a2 which is not equal to b1 by b2 ಅಂತ ಹೇಳಿದಾನೆ. ಈ ತರ ರಿಲೇಷನ್ ಇದ್ದಾಗ ಏನಾಗುತ್ತೆ ಸರ್? ಆಗಿದ್ರೆ ಏನ್ ಸರ್ ಇದು ಅಂತಂದ್ರೆ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಒಳಗಡೆ ಗ್ರಾಫ್ ಅನ್ನ ಕಲಿತಿರ್ಬೇಕಾದ್ರೆ ಯಾವ ರೀತಿ ಗ್ರಾಫ್ ಗಳು ಇರ್ತವೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಗಳಿಗೆ? ಒಂದು ಇಂಟರ್ಸೆಕ್ಷನ್, ಒಂದು ಕೋಲಿನಿಯರ್, ಇನ್ನೊಂದೇನಪ್ಪಾ ಅಂತಂದ್ರೆ ಪ್ಯಾರಲಲ್ ಆಗಿರುತ್ತೆ. ನಾವು ಗ್ರಾಫ್ ಅನ್ನ ಹಾಕಿ ಯಾವ ರೀತಿ ಬರ್ತಾವ ಅಂತ ತಿಳ್ಕೊಳ್ಳೋದಲ್ಲ. ಜಸ್ಟ್ ಅವುಗಳ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇಂದ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಏನಪ್ಪಾ ಅಂದ್ರೆ ಒಂದು ಫಾರ್ಮೆಟ್ ಅನ್ನ. ಕೆಲವೊಂದು ಇಕ್ವೇಶನ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು 3 ರೀತಿ, ಆ 3ರಲ್ಲಿ ಆ ಇಕ್ವೇಶನ್ ಯಾವ್ದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಲ್ಲ, ಅದರ ಮೇಲೆ ನಾವು ಹೇಳ್ಬೋದು. ಆ ಒಂದು ಗ್ರಾಫಿನ ನೇಚರ್ ಯಾವ ರೀತಿ ಇರ್ತಿರುತ್ತೆ, ಆ ನೇಚರ್ಗೆ ತಕ್ಕಂತೆ ಸೊಲ್ಯೂಷನ್ ಗಳನ್ನ ಕೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಕೇಳಿರೋದೇನಪ್ಪಾ ಅಂತಂದ್ರೆ ಸೊಲ್ಯೂಷನ್. ಹಾಗಿದ್ರೆ ಈ ಒಂದು ಇಕ್ವೇಶನ್ ತರ ಇದ್ದಾಗ, ಅಂದ್ರೆ ಈ ಒಂದು ಪ್ಯಾಟರ್ನ್ ತರ ಇದ್ದಾಗ ಸೊಲ್ಯೂಷನ್ ಏನಾಗಿರುತ್ತೆ? 1
ಸೊ ಇಲ್ಲಿ ನಂಬರ್ ಫಾರ್ಮ್ ಮಾಡಿ ಕೊಟ್ಟಿರ್ತಾರೆ, ಒಮ್ಮೊಮ್ಮೆ ಯೂನಿಕ್ ಸೊಲ್ಯೂಷನ್ ಅಂತಾನು ಸಹಿತ ಕರಿತಿರ್ತಾರೆ. ಹಿಯರ್ ಇಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. So next, the nth term of an arithmetic progression is 3n minus 1 its 8th term ಅಂತ ಹೇಳಿದಾನೆ. ಹಾಗಿದ್ರೆ ಇಲ್ಲಿ ನೋಡ್ರಿ ಎಷ್ಟು ಮನೋಜಾಗಿ nth term of an arithmetic progression ಅಂತಂದ್ರೆ an which is equal to 3n minus 1 ರೂಪದಲ್ಲಿದೆ ಅಂತ ಕೊನೆಯ ಟರ್ಮ್ ಅಂತ an ಅನ್ನುವ ಟರ್ಮ್ ಏನಾಗಿದೆ 3n minus 1 ಆಗಿದೆ. ಹಾಗಿದ್ರೆ ಅವ್ರು ನಿಮ್ಗೆ ಏನ್ ಫೈಂಡ್ ಮಾಡಕ್ಕಿದೆ, n ಮಟ್ಟ ಫೈಂಡ್ ಮಾಡಬೇಡಪ್ಪ, 8th ಟರ್ಮ್ ಏನಾಗಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ n ಇದ್ದಲ್ಲಿ ಜಸ್ಟ್ ಏನ್ ಹಾಕೊಳ್ಳೋಣ, 8 ಅನ್ನ ಹಾಕೊಳ್ಳೋಣ. 3 into 8 minus 1 ಇದರ ಆನ್ಸರ್ ಗೊತ್ತಾಗಿದೆ. ಸೊ 3 8s 24 minus 1 24 ಒಳಗಡೆ ಒಂದನ್ನ ತೆಗೆದಾಗ ದಟ್ ಈಸ್ ಆನ್ಸರ್ ಇಸ್ 23. ಹಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಹಾಗಿದ್ರೆ ಕ್ವಶನ್ ನಂಬರ್ 4ಕ್ಕೆ ಕ್ವಶನ್ ನಂಬರ್ 5ಕ್ಕೆ ನಾವೇನಾಗೋಣ ಮೂವ್ಮೆಂಟ್ ಅನ್ನ ತಗೊಳ್ಳೋಣ. ಸೊ ನೋಡಿ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್ ಆಫ್ p of x which is equal to x cube minus 1 is ಅಂತ ಹೇಳಿದ್ದಾರೆ. ಸೊ ಈ ಕ್ವಶನ್ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಬಿಫೋರ್ ಆಗಿ ಇನ್ನೊಂದು ಈಸಿ ಕಾನ್ಸೆಪ್ಟ್ ಗೊತ್ತಿರಲಿ. ಎಕ್ಸ್ ಅಂತಂದ್ರೆ ವೇರಿಯೇಬಲ್ ಮೇಲೆ ಪವರ್ 1 ಆಗಿತ್ತಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಝೀರೋಸ್ ಗಳ ಸಂಖ್ಯೆ 1. ವೇರಿಯೇಬಲ್ ಮೇಲೆ ಹೈಯೆಸ್ಟ್ ಪವರ್ 2 ಆಗಿತ್ತಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಝೀರೋಸ್ ಗಳ ಸಂಖ್ಯೆ ಎಷ್ಟು, 2. ಸೊ ವೇರಿಯೇಬಲ್ ಮೇಲೆ ಪವರ್ 3 ಆಗಿತ್ತಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಝೀರೋಸ್ ಗಳ ಸಂಖ್ಯೆ ಎಷ್ಟು, 3. ಹಾಗಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಪವರ್ ಎಷ್ಟಿದೆ, 3 ಆಗಿದೆ. ಹಾಗಿದ್ರೆ ಮ್ಯಾಕ್ಸಿಮಮ್ ಝೀರೋಸ್ ಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಅದುವೇ 3. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ವಶನ್ ಗೆ ಮೂವ್ಮೆಂಟ್ ಅನ್ನು ತಗೊಳ್ಳೋಣ. ಬಂತು ಅಣ್ಣನಲ್ಲಿ ಬದಲಾವಣೆ ಬಂದೇ ಬಿಡ್ತು. ದ ವ್ಯಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಬೇಸ್ಡ್ ಸಿಲಿಂಡರ್ ಈಸ್ 1540 centimeter cube and its height is its height is 10 centimeter. The area of its base is ಅಂತ ಹೇಳಿ ಕೇಳ್ತಿದ್ದಾನೆ. ಏನ್ ಸರ್ ಇದು ಪ್ರಶ್ನೆ ಅಂತಂತಂದ್ರೆ, ಒಂದು ಸಿಲಿಂಡರ್ ಇದೆ, ಒಂದೇನಿದೆ ಸಿಲಿಂಡರ್ ಇದೆ. ಸಿಲಿಂಡರ್ ನ ಬೇಸ್ ಯಾವ ರೂಪದೊಳಗಡೆ ಇರುತ್ತಪ್ಪ ಅಂತಂದ್ರೆ ಸರ್ಕಲ್ ರೂಪದೊಳಗಡೆ ಇರುತ್ತೆ. ಸಿಲಿಂಡರ್ ನ ಬೇಸ್ ಯಾವ ರೂಪದೊಳಗೆ ಇರುತ್ತೆ, ಸರ್ಕಲ್ ರೂಪದೊಳಗೆ ಇರುತ್ತೆ. ಸರ್ಕಲ್ ನ ಏರಿಯಾ ಯಾವ ರೀತಿ ಫೈಂಡ್ ಮಾಡ್ತೀವಪ್ಪ ಅಂದ್ರೆ πr². ಇಷ್ಟು ಒಂದ್ ಸ್ವಲ್ಪ ಗೊತ್ತಿರಲಿ. ಹಾಗಿದ್ರೆ ಏನ್ ಕೇಳಿದಾರೆ ಇನ್ನೊಮ್ಮೆ ನೋಡ್ಕೊಳ್ಳೋಣ. ವ್ಯಾಲ್ಯೂಮ್ ಕೊಟ್ಟಿದ್ದಾನೆ ಯಾವ್ದ್ರದ್ದು, ಆ ಒಂದು ಸಿಲಿಂಡರ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ದು ವ್ಯಾಲ್ಯೂಮ್ ಕೊಟ್ಟಿದ್ದಾನೆ ಎಷ್ಟು, v is equal to 1540 ಅಂತೇಳಿ. ಆಮೇಲೆ ಹೈಟ್ ಕೊಟ್ಟಿದ್ದಾನೆ ಎಷ್ಟು, 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಏನ್ ಫೈಂಡ್ ಮಾಡಕ್ ಹೇಳಿದಾನಪ್ಪ ಅಂತಂದ್ರೆ, ಆ ಕಡೆ ವ್ಯಾಲ್ಯೂಮ್ ಕೊಟ್ಟು ಹೈಟ್ ಕೊಟ್ಟಾಗ ನಮಗೆ ಸಿ ರೇಡಿಯಸ್ ಫೈಂಡ್ ಮಾಡಕ್ ಹೇಳ್ಬೋದು, ಆದ್ರೆ ಇಲ್ಲಿ ರೇಡಿಯಸ್ ಫೈಂಡ್ ಮಾಡಕ್ ಹೇಳಿಲ್ಲ. ಸರ್ಕಲ್ ಗೆ 2 ಬೇಸ್ ಇದೆ, ಒಂದ್ ಮೇಲ್ಗಡೆ ಒಂದ್ ಕೆಳಗಡೆ. ಯಾವ್ದನ್ನ ಕೆಳಗಡೆ ಇಡ್ತೀವಿ ಅದನ್ನ ಬೇಸ್ ಅಂತ ಕರಿತೀವಿ, ಸಾರಿ ಬೇಸ್ ಅಲ್ಲ, ಹೋಲ್ಗಳು ಇರ್ತವೆ. ಯಾವ್ದನ್ನ ಕೆಳಗಡೆ ಇರ್ತೀವಿ ಅದನ್ನ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಇಲ್ಲಿ ಬೇಸ್ ಅಂತಂದ್ರೆ ಕೆಳಗಡೆ ಇರುವುದು ಯಾವ ರೀತಿ ಇದೆ, ಸರ್ಕಲ್ ಫಾರ್ಮೇಟ್ ಒಳಗಡೆ ಏನಿದೆ. ಹಾಗಿದ್ರೆ ಸರ್ಕಲ್ ಶೇಪ್ ಒಳಗಡೆ ಇದ್ದಾಗ ಸೊ ಸರ್ಕಲ್ನ ಏರಿಯಾ ಫೈಂಡ್ ಮಾಡಬೇಕಾಗಿದೆ. ಸರ್ಕಲಿನ ಏರಿಯಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ πr² ಅನ್ನ ಹಾಕೊಂಡಾಗ ನನಗೆ ಸಿಗುತ್ತೆ. ಸೊ ಅದಕ್ಕಿಂತ ಬಿಫೋರ್ ಆಗಿ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, πr² h. ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟು ಕೊಟ್ಟಿದಾರಪ್ಪ ಅಂತಂದ್ರೆ 1540 ವಿಚ್ ಇಸ್ ಈಕ್ವಲ್ ಟು π ಹೇಗಿದೆ ಹಾಗೆ ಇರಲಿ, ಸೊ r² ಹೇಗಿದೆ ಹಾಗೆ ಇರಲಿ, ಇಂಟು h ಅಂತಂದ್ರೆ ಎಷ್ಟು ಕೊಟ್ಟಿದ್ದಾನೆ, 10 ಕೊಟ್ಟಿದ್ದಾನೆ. ಸೊ RHS ಇಂತ ಇರುವ h LHS ಗೆ ಬಂದಾಗ ಇಲ್ಲಿ ಮೊದಲೇ ಮಲ್ಟಿಪ್ಲಿಕೇಶನ್ ರಿಲೇಷನ್ ಒಳಗಿದೆ, ಅದರಲ್ಲೂ ನ್ಯೂಮರೇಟರ್ ಪ್ಲೇಸ್ ಅಲ್ಲಿದೆ. RHS ಇಂತ LHS ಗೆ ಹೋದಾಗ ಏನಾಗುತ್ತೆ, ಅದೇನಾಗುತ್ತೆ ಡಿನಾಮಿನೇಟರ್ ಪ್ಲೇಸ್ ಗೆ ಹೋಗುತ್ತೆ. 1540 ಡಿವೈಡೆಡ್ ಬೈ 10 ವಿಚ್ ಇಸ್ ಈಕ್ವಲ್ ಟು πr². 0 get cancel, πr² ಅಂತಂದ್ರೆ ಆನ್ಸರ್ ಎಷ್ಟು 154 ಸೆಂಟಿಮೀಟರ್ ಸ್ಕ್ವೇರ್. ಯಾವಾಗ್ಲೂ ಏರಿಯಾ ಯಾವ್ದ್ರಲ್ಲಿ ಇರುತ್ತಪ್ಪ ಅಂತಂದ್ರೆ ಸ್ಕ್ವೇರ್ ಯೂನಿಟ್ ಅಲ್ಲಿ ಇರುತ್ತೆ. ಸೊ ನೋಡಿ ಎಷ್ಟು ಅದ್ಭುತ. ಇಲ್ಲಿ ರೇಡಿಯಸ್ ಫೈಂಡ್ ಮಾಡುವ ನೀಡು ಇಲ್ಲ. ಸೊ ಒಮ್ಮೆ ನಾವು ಆ ತರ ನೋಡಿದಾಗ ಏನಾಗುತ್ತೆ, ಮೊದಲು ರೇಡಿಯಸ್ ಫೈಂಡ್ ಮಾಡಿ ಆಮೇಲೆ ಸರ್ಕಲಿನ ಏರಿಯಾ ಫೈಂಡ್ ಮಾಡ್ಬೇಕಾಗುತ್ತೆ. ಇದೇ ನೋಡಿ ಅದ್ಭುತ. ಸೊ ಇಲ್ಲಿ ನೋಡಿ ಅಣ್ಣ ಬದಲಾಗಿರುವುದು, ಆದ್ರೆ ಸೊಲ್ಯೂಷನ್ ಮಾತ್ರ ಎಷ್ಟು ಅದ್ಭುತವಾಗಿದೆ. ಫಾರ್ಮುಲಾದೊಳಗಡೆನೆ ಉತ್ತರ. ಯಾಕಪ್ಪ ಅಂತಂದ್ರೆ ಇವೆಲ್ಲ ಆಬ್ಜೆಕ್ಟಿವ್ ಟೈಪ್ ಇದ್ದಾಗ ನೀವು ಆಬ್ಜೆಕ್ಟಿವ್ ಟೈಪ್ ಅಷ್ಟೆಲ್ಲ ಸಮಯ ಕೊಡುವ ಅರ್ಥ ಇರಂಗಿಲ್ಲ. ಸ್ವಲ್ಪ ಈಸಿಯಾಗಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ವಶನ್ ನಿಂತರ ನಿಮ್ಗೆ ಗೊತ್ತಾಗ್ಬೋದು ನಾಳೆ ಆನ್ಯುವಲ್ ಎಕ್ಸಾಮ್ ಒಳಗಡೆ ಯಾವ ರೀತಿ ಅವನು ಕ್ವಶನ್ ಗಳನ್ನ ಕೇಳಬಹುದು ಅಂತ ಹೇಳಿ. ಸೊ ಓಕೆ, ಆನ್ಸರ್ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಆಗಿತ್ತಪ್ಪ ಅಂತಂದ್ರೆ ಕ್ವಶನ್ ನಂಬರ್ 7 ಯಾವ ರೀತಿ ಇದೆ, ದ ಫಾರ್ಮುಲಾ ಟು ಫೈಂಡ್ ದ ಮೀನ್ ಫಾರ್ ದ ಗ್ರೂಪ್ಡ್ ಡಾಟಾ ಬೈ ಡೈರೆಕ್ಟ್ ಮೆಥಡ್ ಒನ್ ಆಫ್ ದ. ಸೊ ಈಸಿಯೆಸ್ಟ್ ಕ್ವಶನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಗೆ ಕ್ವಿಕ್ ಆಗಿ ಮೂವ್ಮೆಂಟ್ ಅನ್ನ ತಗೊಳ್ಳೋಣ. ಏನು, 1 minus tan square 45 degree 1 minus tan square 45 divided by 1 plus tan square 45 is equal to ಅಂತ ಹೇಳಿದ್ದಾರೆ. ಸೊ tan square 45 ಕಿಂತ ಬಿಫೋರ್ ಆಗಿ tan 45 ಅಂತಂದ್ರೆ tan
45 ಡಿಗ್ರಿ ಅಂತಂದ್ರೆ ಆನ್ಸರ್ ಈಸ್ 1. ಇಲ್ಲಿ ನೋಡ್ರಿ 1 ಮೇಲ್ಗಡೆನೆ ಗೊತ್ತಾಗುತ್ತೆ. 1 ಮೈನಸ್ tan 45 ಅಂದ್ರೆ 1 ಆಗಿದ್ರೆ 1 ಮೈನಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಅಂದ್ಕೊಳ್ಳೋಣ. 1 ಮೈನಸ್ 1 ಸ್ಕ್ವೇರ್ ಅಂತಂದ್ರೆ 1 ಡಿವೈಡೆಡ್ ಬೈ 1 ಪ್ಲಸ್ 1 ಸ್ಕ್ವೇರ್ ಅಂತಂದ್ರೆ 1 ವಿಚ್ ಇಸ್ 0/2 ಆಗುತ್ತೆ. 0 ಅಂತಂದ್ರೆ ನ್ಯೂಮರೇಟರ್ ಪ್ಲೇಸ್ ಒಳಗಡೆ ಯಾವಾಗಲೂ 0 ಬಂದಾಗ ಡಿನಾಮಿನೇಟರ್ ಪ್ಲೇಸ್ ಒಳಗಡೆ ಯಾವುದೇ ಸಂಖ್ಯೆ ಇರಲಿ ಇದರ ಆನ್ಸರ್ ಏನಾಗಿರುತ್ತೆಪ್ಪ ಅಂದ್ರೆ 0. ಹಾಗಿತ್ತಪ್ಪ ಅಂತಂದ್ರೆ ಇಲ್ಲಿ tan 90 ಅಂದ್ರೆ 0 ಅಲ್ಲ, sin 45 ಅಂದ್ರೆ 0 ಅಲ್ಲ, cos 0 ಡಿಗ್ರಿ ಅಂತಂದ್ರೆ 0 ಅಲ್ಲ. ಇಲ್ಲಿ ಡಿ sin 0 ಅಂತಂತಂದ್ರೆ ಆನ್ಸರ್ ಏನಿರುತ್ತೆ 0 ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಇಲ್ಲ ಆನ್ಸರ್ ನ ಕೇಳ್ತಾ ಇಲ್ಲ, ಬಂದಿರೋ ಆನ್ಸರು ಈ ಟ್ರಿಗ್ನೋಮೆಟ್ರಿಯ ಯಾವ ಒಂದು ಸ್ಪೆಸಿಫಿಕ್ ಆಂಗಲ್ ನ ರೇಷಿಯೋದೊಳಗಡೆ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಈ ರೀತಿನೂ ಸ್ವಲ್ಪ ಏನ್ ಮಾಡಿದಾನಪ್ಪ ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಹಾಕೊಂಡು ಅವನು ಪ್ರಶ್ನೆಗಳನ್ನ ಕೇಳಿದಾನೆ. ಹಾಗಿತ್ತಪ್ಪ ಅಂದ್ರೆ ಇದುವರೆಗೂ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಟ್ರಿಕ್ ಅನ್ಸಿರೋದು ಒಂದು ಟ್ರಿಗ್ನೋಮೆಟ್ರಿ ಬಿಟ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 6 ಯಾವ್ದು ಸರ್ಫೇಸ್ ಮತ್ತು ವ್ಯಾಲ್ಯೂಮ್ಗೆ ಸಂಬಂಧಪಟ್ಟಂತೆ. ಸೊ ಇವಾಗ 1 ಮಾರ್ಕ್ಸ್ ಕ್ವಶನ್ ಗಳನ್ನು ನೋಡ್ತಾ ಹೋಗೋಣ, ಅಲ್ಲಿ ಏನೇನ್ ಮಾಡಿದಾನೆಪ್ಪ ಅಂತ ಹೇಳಿ. ಕ್ವಶನ್ ನಂಬರ್ 9, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n terms of an arithmetic progression whose first term is a and the last term is an. ಸೊ ಹಾಗಿದ್ರೆ a ಅನ್ನೋದು ಏನಾಗಿದೆ, ಅದು ಒಂದು ಫಸ್ಟ್ ಟರ್ಮ್ ಆಗಿದೆ. ಸೊ ಹಾಗಿದ್ರೆ ಲಾಸ್ಟ್ ಟರ್ಮ್ ಏನಾಗಿದೆಪ್ಪ ಅಂತಂದ್ರೆ an ಅಂತ ಹೇಳ್ಕೊಟ್ಟಿದ್ದಾನೆ. ಏನಿಲ್ರಿ ಬಾಳ ಈಸಿ ಅಂತಂದ್ರೆ ಇಲ್ಲಿ ನೋಡ್ರಿ ಫೈಂಡ್ ದ ಸಮ್ ಆಫ್ ಫಸ್ಟ್ n terms ಅಂತ ಹೇಳ್ಕೊಟ್ಟಿದ್ದಾನೆ. ನಮಗೆ ಆಲ್ರೆಡಿ ಬರ್ದು ಪ್ರಾಕ್ಟೀಸ್ ಮಾಡಿರ್ತೀವಿ. Sn is equal to n/2 a plus 2a plus n minus 1 into d. ಸೊ ಇದನ್ನೇ ಒಮ್ಮೆ ಏನ್ ಮಾಡ್ಕೊಂತೀವಪ್ಪ ಅಂತಂದ್ರೆ ನಾವು Sn is equal to n/2 ಡಿವೈಡೆಡ್ ಬೈ a ಪ್ಲಸ್ an ಅಂತ ಅನ್ಕೊಂಡು ನಾವು ಬರಿಬಹುದು. ಎರಡರೊಳಗಡೆ ಯಾವ್ದಾದ್ರು ಒಂದ್ ಬರೀರಿ, ನೀವು ಡೆಫಿನೆಟ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಆನ್ಸರ್ ನ ಪಡ್ಕೋಬಹುದು. ಇದು ಸಹಿತ ಕೇವಲ ಫಾರ್ಮುಲಾ ಕೇಳಿದರೆ ಈಸಿ ಆಗಿತ್ತು, ನಮ್ಮ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ ಗೆ ಬರೋಣ. ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ a x1, y1 and b x2, y2 ಅಂತ ಕೊಟ್ಟಿದ್ದಾನೆ. ಸೊ ಅಗೇನ್ 9 ಮತ್ತು ಕ್ವಶನ್ ನಂಬರ್ 10 ಒಳಗಡೆ ಫಾರ್ಮುಲಾಗಳನ್ನು ಕೇಳಿದಾನೆ. ಹಾಗಿದ್ರೆ ಇಲ್ಲೇನು ಮಿಡ್ ಪಾಯಿಂಟ್ ಫಾರ್ಮುಲಾ ಏನಿರುತ್ತೆಪ್ಪ ಅಂತಂದ್ರೆ p of x, y which is equal to x1 plus x2 divided by 2, y1 plus y2 divided by 2 ಇಸ್ ನೀಟಾಗಿ ಬರೆದು ಬಿಟ್ರೆ ಮುಗಿದೋಯ್ತು. ಸೊ ಮಿಡ್ ಪಾಯಿಂಟ್ ಕೇಳಿದ್ದ, ಸೊ ಮಿಡ್ ಪಾಯಿಂಟ್ ಆನ್ಸರ್ ನಾವು ಮೆನ್ಷನ್ ಮಾಡಿದ್ವಿ, ಈಸಿ ಆಗಿತ್ತು. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ನೋಡ್ರಿ ಇಲ್ಲಿ ಸಮ್ ಮಾಡುವ ಅವಶ್ಯಕತೆ ಏನಿಲ್ಲ, ಕೇವಲ ಫಾರ್ಮುಲಾಗಳು ನೆನಪಿದ್ರೆ ನಾವು ಸಾಲ್ವ್ ಮಾಡಬಹುದು. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್, the pair of linear equations x plus y minus 4 is equal to 0 and 2x plus by minus 3 which is equal to 0 have no solution. ಇದನ್ನು ಅಬ್ಸರ್ವ್ ಮಾಡ್ರಿ, have no solution, find the value of b ಅಂತಂತಂದ್ರೆ ಈ ಎರಡು ಅಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇಂತ್ರ ಯಾವುದೇ ರೀತಿಯ ಸೊಲ್ಯೂಷನ್ ಗಳು ಸಿಗಂಗಿಲ್ಲ. ಆದ್ರೂ ಸಹಿತ ನಾನು ಬಿದು ವ್ಯಾಲ್ಯೂವನ್ನ ಫೈಂಡ್ ಮಾಡ್ಬೋದು. ಹಾಗಿದ್ರೆ ನಾವು ಅವಾಗಲೇ ಹೇಳ್ದಂಗೆ ಸೊ ಗ್ರಾಫ್ ಅನ್ನ ಹಾಕಿದಾಗ ಯಾವುದೇ ರೀತಿಯ ಸೊಲ್ಯೂಷನ್ ಗಳು ಸಿಗದೆ ಇದ್ದಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಇಂತ್ರ ಒಂದ್ ನಾವು ಇಕ್ವೇಶನ್ ಫಾರ್ಮೆಟ್ ಅನ್ನ ಮಾಡ್ಕೊಂಡಿದ್ದೀವಿ. ಯಾವುದಪ್ಪ ಅಂತಂತಂದ್ರೆ ಅದುವೇ ಯಾವುದಪ್ಪ ಅಂತಂತಂದ್ರೆ ಒಂದ್ ಸೆಕೆಂಡ್ ಏನಪ್ಪಾ ಅಂತಂತಂದ್ರೆ ನೋಡ್ರಿ ಈ ತರ ಫಾರ್ಮೆಟ್ ಇತ್ತದು a1 by a2 which is equal to b1 by b2 but which is not equal to c1 by c2 ಅಂತ ಹೇಳಿ ಕರಿಬಹುದು. ಹಾಗಿದ್ರೆ ಇಲ್ಲಿ a1 ಅಂತಂತಂದ್ರೆ ಏನು 1, a2 ಅಂತಂತಂದ್ರೆ ಏನು 2, b1 ಅಂತಂತಂದ್ರೆ ಏನು y, b2 ಅಂತಂದ್ರೆ ಏನಂತ ಕರಿಬಹುದಪ್ಪ ಅಂತಂದ್ರೆ b2 ಅಂತಂತಂದ್ರೆ b ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಹಾಗಿದ್ರೆ ಆ ಫಾರ್ಮೆಟ್ ಪ್ರಕಾರ ಬರ್ಕೊಂತೀನಿ ನೋಡಿ. ಇಲ್ಲಿ ಕೇವಲ a1 by a2 which is equal to b1 by b2 ಅಂತ ಹೇಳಿ ಬರ್ಕೊಂಡು ಮಾಡ್ತೀನಿ. a1 ಅಂತಂದ್ರೆ ಏನು 1 by 2 which is equal to a1 by 2 ಅಂದ್ರೆ 1 by 2, b1 by b2 ಅಂತಂದ್ರೆ ಏನಾಗುತ್ತೆಪ್ಪ ಅಂತಂದ್ರೆ y, ಸಾರಿ ಇಲ್ಲಿ y ಅಲ್ಲ, y ಮುಂದ್ಗಡೆ ಏನಿಲ್ಲ ಅಂದ್ರೂ 1 ಇರುತ್ತೆ. ಸೊ b1 ಆನ್ಸರ್ 1. ಸೊ 1 by ಆನ್ಸರ್ ಏನಿದೆಪ್ಪ ಅಂತಂದ್ರೆ ಅದುವೇ ಏನಿದೆ b ಅಂತಿದೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ ನನಗೆ ಸಿಗುತ್ತೆಪ್ಪ ಅಂತಂದ್ರೆ b1 b 2 1 2, b ದ ಆನ್ಸರ್ ಎಷ್ಟಪ್ಪ ಅಂತಂದ್ರೆ 2. ಸಾರಿ ಸ್ಟೂಡೆಂಟ್, ಸ್ವಲ್ಪ ಕೆಳಗಡೆ ಆಗಿರೋದ್ರಿಂದ ಮೇ ಬಿ ಸರಿಯಾಗಿ ಗೊತ್ತಾಗದೇ ಇರ್ಬೋದು, ಆದ್ರೆ ಕ್ವಶನ್ ಈಸಿ ಆಗಿದೆ.
ಸೊ ಏನಪ್ಪಾ ಅಂತ ಕೇವಲ ಬಿ ದ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಏನಪ್ಪಾ A1 A2 B1 B2 C1 C2 ಇವುಗಳ ಆನ್ಸರ್ ಗೊತ್ತಿರಬೇಕು. ಅಂದ್ರೆ ಆನ್ಸರ್ ಅಲ್ಲ, ಅಲ್ಲಿ ಏನು ಇಕ್ವೇಶನ್ ನಿಂತ್ರ ಅವುಗಳ ಕೊಯಿಫಿಷಿಯಂಟ್ ಗಳು ಗೊತ್ತು ಮಾಡ್ಕೊಂಡು ಸರಿಯಾಗಿ ನಾವು ಇಕ್ವೇಶನ್ ಹಾಕೊಂಡು ಏನ್ ಮಾಡ್ಕೊಳ್ಳೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬಿ ದ ಆನ್ಸರ್ ಬಂತು. ಐ ಹೋಪ್ ಈ ಕ್ವಶನ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂತ ತಿಳ್ಕೊಂತ ಸೊ ಮುಂದಿನ ಕ್ವಶನ್ ಗೆ ಮೂವ್ಮೆಂಟ್ ಅನ್ನ ತಗೊಳ್ಳೋಣ. ಇಲ್ಲಿ ನೋಡಿ ಬಂತು ನೋಡಿ ಕ್ವಶನ್ ನಂಬರ್ 12. ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ಟು ಕಂಪ್ಲೀಟ್ಲಿ ಮೆಜರ್ ದ ರಾಡ್ಸ್ ಆಫ್ ಲೆಂತ್ 24 ಮೀಟರ್ ಅಂಡ್ 36 ಮೀಟರ್. ಸೊ ಈ ತರ ಕ್ವಶನ್ ಓದಿದಾಗ ಸಡನ್ ಆಗಿ ಮೈಂಡ್ ಬ್ಲಾಕ್. ಏನ್ ಕೊಟ್ಟಿದ್ದಾನೆ, ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ಟು ಕಂಪ್ಲೀಟ್ ದ ಮೆಜರ್ ದ ರಾಡ್ಸ್ ಆಫ್ ದ ಲೆಂತ್ 24 ಮೀಟರ್ ಅಂಡ್ 36 ಮೀಟರ್ ಅಂತಂದ್ರೆ ಏನು, ಇದು ಯಾವ್ದಲ್ಲ ರಿಯಲ್ ನಂಬರ್ ಲೆಸನ್ ಇಂತ್ರ HCF ಫೈಂಡ್ ಮಾಡ್ರಿ ಅಂತ ಹೇಳ್ತಿದ್ದ. ನಾವು ಯಾವ ರೀತಿ ಎರಡು ರಾಡ್ಗಳದಾವ, 24 ಮೀಟರ್ ಒಂದು ರಾಡ್ ಐತಿ, 26 ಮೀಟರ್ ರಾಡ್ ಐತಿ. ಆ ಎರಡೂ ರಾಡ್ಗಳನ್ನ ಸರಿಯಾಗಿ ಅಳತೆ ಮಾಡ್ಲಿಕ್ಕೆ ಒಂದು ಉಪಕರಣದ ಉದ್ದ ಎಷ್ಟಿರ್ಬೇಕು, ಇನ್ನೊಂದು ರಾಡಿನ ಉದ್ದ ಎಷ್ಟಿರ್ಬೇಕು, ಅದ ಉಪಕರಣದ ಉದ್ದ ಎಷ್ಟಿರ್ಬೇಕು ಅಂತ ಹೇಳಿದಾನ. ಸೊ 24 ಮತ್ತು 36 LCM ಗಳನ್ನ HCF ಅನ್ನು ಮಾಡಿದಾಗ ಈಸಿಯಾಗಿ ನಮಗೆ ಆನ್ಸರ್ ಸಿಗುತ್ತೆ. ಸೊ 24 ಫ್ಯಾಕ್ಟರ್ ಗಳನ್ನ ನೋಡ್ತಾ ಬಂದಾಗ ಪ್ರೈಮ್ ಫ್ಯಾಕ್ಟರ್ ಗಳನ್ನ ನೋಡ್ತಾ 2 12 2 6 2 3 3 1 ಓಕೆ. 36 ಫ್ಯಾಕ್ಟರ್ ಗಳನ್ನ ನೋಡ್ತಾ ಹೋಗೋಣ. ನೋಡ್ರಿ 2 ಲೇ ಮಾಡೋಣ. 2 1 2 8 2 9 3 3 3 1 9 ಏನ್ ಹೇಳತ್ತೀನಿ, HCF ಅನ್ನ ಫೈಂಡ್ ಮಾಡ್ಕೋಬೇಕಾಗಿದೆ. ಹಾಗಿದ್ರೆ 24 ಫ್ಯಾಕ್ಟರ್ ಗಳು ಯಾವುವು, 2 ಇಂಟು 2 ಇಂಟು 2 ಇಂಟು 3. ಹಾಗಿದ್ರೆ 36 ಫ್ಯಾಕ್ಟರ್ ಗಳು ಯಾವುವು, 2 ಇಂಟು 2 ಇಂಟು 3 ಇಂಟು 3. ಹಾಗಿತ್ತಪ್ಪ ಎರಡೂ ಕಡೆ ಕಾಮನ್ ಬಂದಿರೋ ಫ್ಯಾಕ್ಟರ್ ಗಳು ಯಾವುವು, ಇಲ್ಲಿ ನೋಡಿ ಜೋಡಿ ಆಗಿರ್ಬೇಕು. ಇದೊಂದು ಜೋಡಿ ಆಯ್ತಾ, ಸೊ ಓಕೆ ಇದೊಂದು ಜೋಡಿ ಆಯ್ತಾ. ಸೊ ನೆಕ್ಸ್ಟ್ ಇನ್ನೊಂದು ಯಾವ ಜೋಡಿ ಆಯ್ತು, ಇದೊಂದು ಜೋಡಿ ಆಯ್ತು. ಸೊ ಅವುಗಳನ್ನ ಒನ್ ಟೈಮ್ ಬರ್ಕೊಳ್ಳೋಣ. 2 2 ಇದರಿಂದ ಒಂದು 2 ಓಕೆ, ಇದರಿಂದ ಒಂದು 2 ಬರ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿ 3 ಇದೊಂದು ಪೇರ್ ಆಗಿದೆ. ಸೊ 2 2s 4 4 3s 12 ಮೀಟರ್ ಒಂದು ರಾಡ್ ಇಂತ್ರ ಆ ಎರಡು ರಾಡ್ ಗಳನ್ನ ನಾವು ಅಳತೆ ಒಂದು ಪಟ್ಟಿ ಇಂತ್ರ ಎರಡು ರಾಡ್ ಗಳನ್ನ ಏನ್ ಮಾಡುವುದಪ್ಪ ಅಂದ್ರ ಈಸಿಯಾಗಿ ನಾವ್ ಏನ್ ಮಾಡುವುದು, ಅಳತೆ ಮಾಡಬಹುದು. ಸೊ ಓಕೆ, ಕ್ವಶನ್ ನಂಬರ್ 12 ಸಹಿತ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವಶನ್ ಗೆ ಮೂವ್ಮೆಂಟ್ ಅನ್ನ ತಗೊಳ್ಳೋಣ. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಏನ್ರಿ ಅಣ್ಣ ಬರೀ ಫಾರ್ಮುಲಾ ಕೇಳ್ತಿದ್ದಾನ, ಈಸಿ ಅಲ್ಲ. ಸೊ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ನೋಡ್ರಿ ಚೆನ್ನಾಗಿ ನೀವು ಫಾರ್ಮುಲಾ ನೆನಪಿಟ್ಕೊಂಡ್ಬಿಟ್ರೆ ಒಂದೊಂದು ಮಾರ್ಕ್ಸ್ ಬರ್ತಿದ. 4πr ಏನು ಸರ್ಫೇಸ್ ಏರಿಯಾ ಕೊಟ್ಟಿದ್ದಾನ ಯಾವ್ದ್ರದ್ದು, ಸ್ಪಿಯರ್ ಅಂತ ಹೇಳಿದಾನ. ಸೊ ಹಾಗಿದ್ರೆ 4π ಏನಾಗತ್ತ, r ಸ್ಕ್ವೇರ್ ಆಗತ್ತ. ಈಸಿ ಇಷ್ಟು ಬರೆದ್ರೆ ಕ್ವಶನ್ ನಂಬರ್ 13 ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ಏನ್ ಹೇಳಿದಾನೆ ಇಲ್ಲಿ ಬಂದ ನೋಡ್ರಿ ಮತ್ತೆ. ಸೊ ಹೊಸ ರೂಪಗಳನ್ನ ತಗೊಂಡು ಇದನ್ನ ಸ್ವಲ್ಪ ನೀಟಾಗಿ ಸಾಲ್ವ್ ಮಾಡೋಣ. ಏನಪ್ಪಾ, ಇಫ್ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಲ್ ಅಂತಂದ್ರೆ ಇಲ್ಲೊಂದು ಪಾಲಿನಾಮಿಲ್ ಕೊಟ್ಟಿದ್ದಾರೆ, ಮುಂದೆ ಓದೋದ್ ಬೇಡ, ಮೊದ್ಲು ಈ ಪಾಲಿನಾಮಿಲ್ ಅನ್ನು ನೋಡೋಣ. ಸೊ ಯಾವ ರೀತಿಯ ಪಾಲಿನಾಮಿಲ್ ಇದು, ಓಕೆ. ಸೊ ದಿಸ್ ಇಸ್ ಹೈಯೆಸ್ಟ್ ಪವರ್ ಇರೋದ್ರಿಂದ ಇದೊಂದು ಕ್ವಾಡ್ರಾಟಿಕ್ ಪಾಲಿನಾಮಿಲ್. ಝೀರೋಸ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಒಂದು ಪಾಲಿನಾಮಿಲ್ ಝೀರೋಗಳ ಸಂಖ್ಯೆ ಮ್ಯಾಕ್ಸ್ ಝೀರೋಗಳ ಸಂಖ್ಯೆ ಎಷ್ಟಿರುತ್ತೆಪ್ಪ ಅಂತಂದ್ರೆ, ಝೀರೋಸ್ಗಳ ಸಂಖ್ಯೆ ಎಷ್ಟಿರುತ್ತೆ ಅಂತಂದ್ರೆ 2 ಇದೆ. ಓಕೆ, ಹಾಗಿತ್ತಪ್ಪ ಅಂತಂದ್ರೆ ಇನ್ನೊಮ್ಮೆ ಇಫ್ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಲ್ ಈಸ್ 2, ಇದು ಇಕ್ವೇಶನ್ ಓದಲ್ಲ, ಈಸ್ 2. ಹಾಗಿದ್ರೆ ಸೊ ಇವುಗಳ ಝೀರೋಸ್ ಅಲ್ಲಿ ಒಂದು ಝೀರೋ ಏನಾಗಿದೆ, ಸೊ ಅಲ್ಫಾ ಮತ್ತು ಬೀಟಾ ಅಂತ ಹೇಳಿ ಅನ್ಕೊಂತೀವಿ. ಸೊ ಅಲ್ಫಾ ಏನಾಗಿದೆ, 2 ಆಗಿದೆ. ಹಾಗಿತ್ತಪ್ಪ ಅಂತಂದ್ರೆ ದೆನ್ ಫೈಂಡ್ ದ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಇಲ್ಲಿ ನಾವು ಯಾವ್ದ್ರ ಫೈಂಡ್ ಮಾಡ್ಬೇಕಪ್ಪ ಅಂದ್ರೆ ಕೆ ದ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಅಂದ್ರೆ ಝೀರೋಸ್ ಗಳನ್ನ ಬಳಸ್ಕೊಂಡು ಕೆ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಅದರಲ್ಲಿ ಒಂದು ಝೀರೋದ ಬಗ್ಗೆ ಅವ್ರು ಹೇಳಿದ್ದಾರೆ. ಸೊ ಈ ತರ ಬರ್ಕೊಂಡಾಗ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿದೆ. ಕ್ವಾಡ್ರಾಟಿಕ್ ಇಕ್ವೇಶನ್ ಪ್ರಕಾರ ax² + bx + c ನೆನಪಾಗುತ್ತೆ, which is equal to 0. ಇಲ್ಲಿ a ಅಂತಂದ್ರೆ 1, b ಅಂತಂದ್ರೆ ಏನು 7, c ಅಂತಂದ್ರೆ ಏನಪ್ಪಾ ಅಂತಂದ್ರೆ k ಅಂತ ಹೇಳಿ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇವಾಗ ಈ ಕಡೆ ಬರಿತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ ನನಗೊಂದು ಇದು ಗೊತ್ತಿದೆ. ಏನಪ್ಪಾ, ಅಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಏನು, -b/a. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ ಅಲ್ಫಾ ಇಂಟು ಬೀಟಾ ಮಾಡಿದಾಗ ಏನ್ ಸಿಗುತ್ತೆ, c/a ಸಿಗುತ್ತೆ. ಇಲ್ಲಿ ನೋಡಿ ಅಲ್ಫಾ ಪ್ಲಸ್ ಬೀಟಾ ಮಾಡಿದಾಗ ಏನಾಯ್ತು, 1 ಮಾರ್ಕ್ಸ್ ಈಸಿ ಇದನ್ನ ಮಾಡೋ ನೀಡಿಲ್ಲ, ಆದ್ರೂ ನೋಡೋಣ. b ವ್ಯಾಲ್ಯೂ ಏನಿದೆಪ್ಪ ಅಂದ್ರೆ +7 ಇದೆ. ಸೊ -7/1 ಆಯ್ತು. ಸೊ ಓಕೆ, ಇಲ್ಲಿ ಅಲ್ಫಾ ಇಂಟು ಬೀಟಾ ಮಾಡಿದಾಗ ಸಿ ಏನಿದೆಪ್ಪ ಅಂತಂದ್ರೆ ದಟ್ ಈಸ್ k/1. ಏನಿದೆ 1 ಆಗಿದೆ ಅಂತ ಹೇಳಿ ಅನ್ಕೊಳ್ಳೋಣ. ಸೊ ಇಲ್ಲೇ ನನಗೆ ಸಿಕ್ಬಿಡುತ್ತೆ ಆನ್ಸರ್, ಅಲ್ಫಾ ಪ್ಲಸ್ ಬೀಟಾ ವಿಚ್ ಇಸ್ ಈಕ್ವಲ್ ಟು -7 ಆಗಿದೆ.
ಸೊ ಆಲ್ಫಾ ಅಂತಂದ್ರೆ 2 ಕೊಟ್ಟಿದ್ದಾರೆ. ಸೊ ಪ್ಲಸ್ ಬೀಟಾ ವಿಚ್ ಇಸ್ ಈಕ್ವಲ್ ಟು -7 ಪ್ಲಸ್ 2 ಎಲ್ ಎಚ್ ಎಸ್ ಇಂತ್ರ ಆರ್ ಎಚ್ ಎಸ್ ಬಂದ್ರೆ ಬಂದ್ರೆ ಏನಾಗುತ್ತೆಪ್ಪ ಅಂತಂದ್ರೆ ಬೀಟಾ ಇಸ್ ಈಕ್ವಲ್ ಟು -7 -2 ಆಗುತ್ತೆ. ವಿಚ್ ಇಸ್ ಬೀಟಾ ಇಸ್ ಈಕ್ವಲ್ ಟು ಎರಡು ಕಡೆ ಮೈನಸ್ ಸೈನ್ ಇರೋದ್ರಿಂದ ಆನ್ಸರ್ ಏನ್ ಬರುತ್ತೆಪ್ಪ ಅಂದ್ರೆ -9. ಇಲ್ಲಿ ಅಲ್ಫಾ ಇಂಟು ಬೀಟಾ ಅಂತಂದ್ರೆ ಆನ್ಸರ್ ಏನ್ ಸಿಗ್ತಾ ಇದೆ ನಮಗೆ ಇಲ್ಲಿ ಕೆ ಸಿಗ್ತಾ ಇದೆ. ಸೊ ಅದಕ್ಕಾಗಿ ಅಲ್ಫಾ ಮತ್ತು ಬೀಟಾನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅಲ್ಫಾ ಇಂಟು ಬೀಟಾ ಮಾಡಿದಾಗ ಆನ್ಸರ್ ಏನ್ ಸಿಗ್ತಾ ಇದೆ ಕೆ ಸಿಗ್ತಾ ಇದೆ. ಅಲ್ಫಾ ಅಂತಂದ್ರೆ 2, ಬೀಟಾ ಅಂತಂದ್ರೆ -9. ಅವೆರಡನ್ನ ಮಲ್ಟಿಪ್ಲೈ ಮಾಡೋಣ. 2 9s -18 ವಿಚ್ ಇಸ್ ಈಕ್ವಲ್ ಟು ಕೆ ಆನ್ಸರ್ ಆಗಿದೆ. ಸೊ ಇಷ್ಟು ಸಿಂಪಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇದೇ ರೀತಿ ನೋಡ್ರಿ, ಈ ತರ ಕ್ವಶನ್ ಬಂದಿಲ್ಲ ಆಲ್ರೆಡಿ. ಅಣ್ಣ 1ರಲ್ಲಿ ನೋಡಿದ್ವಿ, ಅಣ್ಣ 2ರಲ್ಲಿನೂ ಸಹಿತ ಬಂದಿದ್ದಾನೆ. ಹಾಗಿದ್ರೆ ಅಲ್ಲಿ ಸ್ವಲ್ಪ ಬೇರೆ ಪ್ಯಾಟರ್ನ್ ಇತ್ತು, ಇಲ್ಲಿ ಒಂದು ಸ್ವಲ್ಪ ಬೇರೆ ಪ್ಯಾಟರ್ನ್ ಇದೆ. ಸೊ ದಯವಿಟ್ಟು ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇರಿ, ಕ್ವಶನ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇರಿ ಯಾವ ರೀತಿ ಬರ್ತಾವೆ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಕ್ವಶನ್ ಗೆ ಮೂವ್ಮೆಂಟ್ ಅನ್ನ ತಗೊಳ್ಳೋಣ. ಸೊ ಹಾಗಿದ್ರೆ ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕೊಟ್ಟಿದ್ದಾನೆ. ಏನ್ ಸರ್ ಡಿಸ್ಕ್ರಿಮಿನೆಂಟ್ ಅಂತಂದ್ರೆ ಇಲ್ಲೊಂದು ಇಕ್ವೇಶನ್ ಇದೆ. ಸೊ x² + 4x + 4 ಯಾವ ಇಕ್ವೇಶನ್? ಇದೊಂದು ಕ್ವಾಡ್ರಾಟಿಕ್ ಇಕ್ವೇಶನ್. ಹಾಗಿತ್ತಪ್ಪ ಅಂದ್ರೆ ಇದಕ್ಕೆ ಸೊಲ್ಯೂಷನ್ ಗಳು ಎಷ್ಟಿರ್ತಾವ? ಝೀರೋಸ್, ಅಲ್ಲಿ ಪಾಲಿನಾಮಿಯಲ್ ಝೀರೋಸ್ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಇಕ್ವೇಶನ್ ರೂಟ್ಸ್ ಅಥವಾ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಎಷ್ಟು ರೂಟ್ ಗಳು ಸಿಗ್ತಾ ಹೋಗ್ತಾವಪ್ಪ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಗಳಿಗೆ 2 ರೂಟ್ ಗಳು ಸಿಗ್ತಾ ಹೋಗ್ತಾವ. ಹಾಗಿದ್ರೆ ಅವು 2 ರೂಟ್ ಗಳು ಹೆಂಗಿರ್ತಾವು? ಒಮ್ಮೊಮ್ಮೆ ಸೇಮ್ ಇರ್ತಾವು, ಒಮ್ಮೊಮ್ಮೆ ಬೇರೆ ಬೇರೆ ಆಗಿರ್ತಾವ. ಹಾಗಿತ್ತಪ್ಪ ಅಂತಂದ್ರೆ ನಾವು ಸಮ್ ಮಾಡಕ್ಕಿನ ಬಿಫೋರ್ ಆಗಿ ಅದನ್ನ ಡಿಸ್ಕ್ರಿಮಿನೇಟ್ ಮಾಡೋಣ, ಅದನ್ನ ಮೊದಲೇ ಕಂಡ್ಕೊಂಡ್ಬಿಡೋಣ. ಏನಪ್ಪಾ ಅಂತಂದ್ರೆ ಆನ್ಸರ್ ಸೇಮ್ ಬರುತ್ತಾ ಅಥವಾ ಡಿಫ್ರೆಂಟ್ ಬರುತ್ತೆ, ಏನು ಅವುಗಳ ರೂಟ್ಸ್ ಗಳು, ಅವುಗಳನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ಸೊ ಇಲ್ಲೊಂದು ಫಾರ್ಮುಲಾ ಇದೆ, ಡೆಲ್ಟಾ ಇಸ್ ಈಕ್ವಲ್ ಟು b² - 4ac. ಇದರ ಆನ್ಸರ್ ಮೇಲೆ ಇದಾಗಿದೆ. ಡೆಲ್ಟಾ ಏನಾದ್ರು ಪಾಸಿಟಿವ್ ವ್ಯಾಲ್ಯೂ ಬಂತಂದ್ರೆ, ಪಾಸಿಟಿವ್ ವ್ಯಾಲ್ಯೂ ಇಟ್ ಮೀನ್ಸ್ ಏನು? 1ಕ್ಕಿಂತ 0ಕ್ಕಿಂತ ಜಾಸ್ತಿ ಆಗಿತ್ತಪ್ಪ ಅಂದ್ರೆ 2 ಬರುವ ರೂಟ್ಸ್ ಗಳು ಏನಾಗಿರ್ತಾವ? 2 ಡಿಫ್ರೆಂಟ್ ಆಗಿರ್ತಾವ, 2 ಡಿಫ್ರೆಂಟ್ ಅಂತ ಹೇಳಿ ಕರಿತೀವಿ. ಸೊ ಡೆಲ್ಟಾ ವ್ಯಾಲ್ಯೂ ಏನಾದ್ರು 0 ಬಂದಿತ್ತಪ್ಪ ಅಂತಂದ್ರೆ ಈಕ್ವಲ್ ರೂಟ್ ಅಂತ ಹೇಳಿ ಕರಿತೀವಿ. ಡೆಲ್ಟಾ ವ್ಯಾಲ್ಯೂ ಏನಾದ್ರು ನೆಗೆಟಿವ್ ಬಂದಿತ್ತಪ್ಪ ಅಂದ್ರೆ, ಡೆಲ್ಟಾ ವ್ಯಾಲ್ಯೂ ಏನಾದ್ರು ನೆಗೆಟಿವ್ ಬಂದಿತ್ತಪ್ಪ ಅಂತಂದ್ರೆ ಯಾವುದೇ ರೂಟ್ಸ್ ಗಳು ಇಲ್ಲ ಅಂತ ಹೇಳಿ ಕರಿಬಹುದು. ಹಾಗಿದ್ರೆ ಸೊ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರೋದ್ರಿಂದ ax² + bx + c ವಿಚ್ ಇಸ್ ಈಕ್ವಲ್ ಟು 0. ಇಲ್ಲಿ ಎ ಅಂತಂತಂದ್ರೆ 1, ಬಿ ಅಂತಂತಂದ್ರೆ 4, ಸಿ ಅಂತಂತಂದ್ರೆ 4 ಅಂತೇಳಿ ಅನ್ಕೊಂತೀನಿ. ಹಾಗಿದ್ರೆ ಇದ್ರೊಳಗೆ b² - 4ac ಇಲ್ಲಿ ಹಾಕೊಳ್ಳೋಣ. ಸೊ ಡೆಲ್ಟಾ ಇಸ್ ಈಕ್ವಲ್ ಟು b² ಅಂತಂತಂದ್ರೆ ಎಷ್ಟು ಬಂತು? ಡೆಲ್ಟಾ ಇಸ್ ಈಕ್ವಲ್ ಟು b² ಅಂತಂದ್ರೆ ಎಷ್ಟು? ಏನು? 4 ಹೋಲ್ ಸ್ಕ್ವೇರ್ -4 ಇಂಟು ಎ ಅಂತಂದ್ರೆ 1, ಸಿ ಅಂತಂದ್ರೆ 4. 4 4s 16 -4 1s 4, 4 4s again 16. 16 - 16 ಅಂತಂದ್ರೆ 0. ಡೆಲ್ಟಾ ವಿಚ್ ಇಸ್ ಈಕ್ವಲ್ ಟು 0. ಡೆಲ್ಟಾ 0 ಆದಾಗ ಎಂತ ರೂಟ್ಸ್ ಗಳು ಸಿಗ್ತವೆ? ನನಗೆ ಈಕ್ವಲ್ ಆದಂತ ರೂಟ್ಸ್ ಗಳು ಸಿಗ್ತವೆ. ಈಕ್ವಲ್ ಆದಂತ ಅಂದ್ರೆ 2 ಸೇಮ್ ವ್ಯಾಲ್ಯೂ ಅನ್ನ ಹೊಂದಿರುವಂತ ರೂಟ್ ಗಳು ಸಿಗ್ತಾ ಹೋಗ್ತವೆ. ಸೊ ಓಕೆನಾ? ಕ್ಲಿಯರ್ ಆಯ್ತಾ? ಕ್ವಶನ್ ನಂಬರ್ 15 ಮೂವ್ಮೆಂಟ್ ತಗೊಳ್ಳೋಣ ಮುಂದೆ. ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ಅದುವೇ ಕ್ವಶನ್ ನಂಬರ್ 16, 1 ಮಾರ್ಕ್ಸಿನ ಕಡೆಯ ಪ್ರಶ್ನೆ. ಬಹಳ ಅದ್ಭುತವಾದಂತ ಪ್ರಶ್ನೆ, ಬಹಳ ಹೊತ್ತಿಂತ ಕಾಯ್ತಾ ಇದ್ದೆ ಈ ಕ್ವಶನ್ ಅನ್ನ ಯಾವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಇದನ್ನ ತಿಳ್ಕೊಳಕಿನ ಬಿಫೋರ್ ಆಗಿ ಪಿಕ್ಚರ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ಈ ತರ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಸರ್ಕಲ್ ಲೆಸನ್ ಓದ್ತಿರುವಾಗ ಒಂದು ಫಾರ್ಮುಲಾ ಬೇರೆ ಇದೆ. ಯಾವಾಗ ಇದರದ ಅರ್ಧ ಏನಾಗಿರುತ್ತಪ್ಪ ಅಂತಂದ್ರೆ ಈ ಕಡೆ ಆಂಗಲ್ ಇರುತ್ತೆ ಅಂತ ಹೇಳಿ. ಹಾಗಿತ್ತು ಇವಾಗ ಸ್ವಲ್ಪ ಕ್ವಶನ್ ಓದೋಣ. ಇನ್ ದ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಸರ್ಕಲಿನ ಸೆಂಟರ್ ಏನಾಗಿದೆ? ಓ ಆಗಿದೆ. ಅಂಡ್ ಸಿ ಎ ಅಂಡ್ ಸಿ ಬಿ ಆರ್ ದ ಟ್ಯಾಂಜೆಂಟ್ಸ್. ಸಿ ಎ ಮತ್ತು ಸಿ ಬಿ ಏನಾಗಿದೋ? ಟ್ಯಾಂಜೆಂಟ್ಸ್ ಆಗಿದೋ ಸಿ ಪಾಯಿಂಟ್ ಇಂದ ಟು ದ ಸರ್ಕಲ್. ಇಫ್ ಎ ಬಿ ವಿಚ್ ಇಸ್ ಈಕ್ವಲ್ ಟು ಎ ಸಿ. ಎ ಬಿ ಅಂತಂದ್ರೆ ಯಾವುದು? ಈ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್. ಎ ಬಿ ಮತ್ತು ಇನ್ನೊಂದು ಯಾವುದು? ಎ ಸಿ ಈಕ್ವಲ್ ಆಗಿದಾವು. ದೆನ್ ಫೈಂಡ್ ದ ಮೇಜರ್ ಆಫ್ ಓ ಎ ಬಿ. ಈ ಆಂಗಲ್ ಅನ್ನ ಫೈಂಡ್ ಮಾಡಿ ಅಂತ ಕೇಳಿದ್ರು. ಎಷ್ಟು ಮಜಾ ನೋಡ್ರಿ. ಅಲ್ಲಿ ನೋಡ್ರಿ, ಎ ಬಿ ಆಮೇಲೆ ಎ ಸಿ ಈಕ್ವಲ್ ಆಗಿ ಅಂತ ಹೇಳ್ತಿದ್ದ ನಾವು. ಎ ಬಿ ಮತ್ತು ಎ ಸಿ ಏನಾಗಿದೋ? ಈಕ್ವಲ್ ಆಗಿದೋ. ಸೊ ನಾವು ಕಲ್ತಿರೋದೇನಪ್ಪಾ ಅಂತಂದ್ರ ಹೊರಗಡೆ ಇರುವ ಒಂದು ಪಾಯಿಂಟ್ ಇಂದ ಸರ್ಕಲ್ ಗೆ 2 ಟ್ಯಾಂಜೆಂಟ್ ಗಳನ್ನ ಇರಬಹುದು. ಆ ಟ್ಯಾಂಜೆಂಟ್ ಗಳ ಲೆಂತ್ ಗಳು ಏನಾಗಿರ್ತವೆ? ಈಕ್ವಲ್ ಆಗಿರ್ತವೆ. ಇಲ್ಲಿ ಎ ಸಿ ಆರ್ ಸಿ ಎ ಮತ್ತು ಸಿ ಬಿ ಏನಾಗಿದ್ದಾವೆ? ಟ್ಯಾಂಜೆಂಟ್ ಗಳು ಸಿ ಎ ಎಷ್ಟಿರುತ್ತೋ ಅಷ್ಟೇ ಸಿ ಬಿ ಇರುತ್ತೆ. ಅದರೊಂದಿಗೆ ಅದು ಎ ಬಿ ಒಂದಿಗೆ ಈಕ್ವಲ್ ಆಗಿದಾವ. ನೋಡ್ರಿ, ಈ 3 ಏನಾಗಿದಾವಪ್ಪ ಅಂತಂದ್ರ ಈಕ್ವಲ್ ಲೆಂತ್ ಒಳಗೆ ಅದಾವ. 3 ಈಕ್ವಲ್ ಲೆಂತ್ನ ಸೈಡ್ ಗಳಾಗಿದ್ದಪ್ಪ ಅಂದ್ರೆ ಡೆಫಿನೆಟ್ಲಿ ಇದೆಂತ ಟ್ರಯಾಂಗಲ್? ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇವುಗಳ ಆಂಗಲ್ ಎಷ್ಟಿರ್ತಾವಪ್ಪ ಅಂತಂದ್ರೆ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಇರ್ತಾವ. ಇಕ್ವಿಲೇಟರ್ ಟ್ರಯಾಂಗಲ್ ಆಂಗಲ್ ಗಳು ಏನಿರ್ತಾವ? 60 ಡಿಗ್ರಿ ಆಗಿರ್ತಾವ. ಹಾಗಿತ್ತಪ್ಪ ಇದೊಂದು ವಿಚಾರ. ಆಮೇಲೆ
ಒಂದು ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ ಅನ್ನು ಹೇಳಿದಾಗ ಒಂದು ರೇಡಿಯಸ್ ಅಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟಚ್ ಆದಾಗ ಅಲ್ಲಿ ಎಷ್ಟು ಆಂಗಲ್ ಕ್ರಿಯೇಟ್ ಆಗಿರುತ್ತಪ್ಪ ಅಂದ್ರೆ 90 ಡಿಗ್ರಿ ಕ್ರಿಯೇಟ್ ಆಗಿರುತ್ತೆ. ಸೊ ಹಾಗಿತ್ತಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಆಲ್ರೆಡಿ 90 ಡಿಗ್ರಿ ಕ್ರಿಯೇಟ್ ಆಗೈತಿ. ಇಲ್ಲಿರೋದು ಎಷ್ಟಪ್ಪ ಅಂದ್ರೆ 60 ಡಿಗ್ರಿ. ಹಾಗಿತ್ತಪ್ಪ ಅಂತಂದ್ರೆ ಆಲ್ರೆಡಿ 60 ಡಿಗ್ರಿ ಅಲ್ಲಿರೋದು ಗೊತ್ತಾಗೈತಿ. ಇಲ್ಲಿದು ಎಷ್ಟಿರ್ಬೋದಪ್ಪ ಅಂತಂದ್ರೆ 60ಕ್ಕೆ ಎಷ್ಟನ್ನ ಕೂಡಿಸಿದ್ರೆ 90 ಆಗುತ್ತಪ್ಪಿ. ಅಪ್ಪಿ ಹೇಳಪ್ಪಿ. 60ಕ್ಕೆ 30 ಸೇರಿಸಿದಾಗ 90 ಆಗುತ್ತೆ. ಸೊ ಹಾಗಿದ್ರೆ ಆಂಗಲ್ ಓ ಎ ಬಿ ದ ಆನ್ಸರ್ ಎಷ್ಟಪ್ಪ ಅಂದ್ರೆ 30 ಡಿಗ್ರಿ. ಕೆಲವೊಮ್ಮೆ ನೀವು ಲೆಕ್ಕ ಮಾಡಿ ನೀಡಿಲ್ಲ, ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಸರಿಯಾಗಿ ಕ್ವಶನ್ ನ ತಿಳ್ಕೊಬೇಕು. ಇಲ್ಲಿ ನೋಡ್ರಿ ಈ ಒಂದು ಏನಾಗ್ತಪ್ಪ ಅಂದ್ರೆ ಈ ಒಂದು ಅವ್ರೇನ್ ಕ್ವಶನ್ ಕೊಟ್ಟಿರೋದ್ರ ಎಂಟೈರ್ ಸೊಲ್ಯೂಷನ್ ಬೇರೆ ಆಗ್ಬಿಡುತ್ತೆ. ಸಿ ಎ ಅಂಡ್ ಸಿ ಬಿ ಎರಡು ಈಕ್ವಲ್ ಅಂತ ಹೇಳಿದಾನ. ಅದರೊಂದಿಗೆ ಸಿ ಎ ಮತ್ತು ಸಿ ಬಿ ಏನಾಗಿರ್ತಾವಪ್ಪ, ಸಾರಿ ಈಕ್ವಲ್ ಟ್ಯಾಂಜೆಂಟ್ಸ್ ಅಂತ ಹೇಳಿದಾನ. ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಾಗ ಮೂರು ಈಕ್ವಲ್ ಆಗ್ಬಿಟ್ಟು ಅವುಗಳ ಸೈಡ್ಗಳು. ಹಾಗಿದ್ರೆ ಮೂರು ಈಕ್ವಲ್ ಆಗಿದಾವಪ್ಪ ಅಂತಂದ್ರೆ ಅವುಗಳ ಎಂತ ಒಂದು ಟ್ರಯಾಂಗಲ್ ಅಂತ ಕರಿಬಹುದು, ಇಕ್ವಿಲೇಟರ್ ಟ್ರಯಾಂಗಲ್ ಕರಿಬಹುದು. ಇಕ್ವಿಲೇಟರ್ ಟ್ರಯಾಂಗಲ್ ಇದ್ದಾಗ ಪ್ರತಿಯೊಂದು ಆಂಗಲ್ಗಳು 60 ಡಿಗ್ರಿ ಆಗಿರ್ತಾವೆ. ಸೊ ಹಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಆಂಗಲ್ ಕೇಳಿದಾನ. ಸೊ ನಮ್ಗೆ ಆಲ್ರೆಡಿ ಇನ್ನೊಂದು ಗೊತ್ತೈತಿ, ಒಂದು ಟ್ಯಾಂಜೆಂಟ್ ಒಂದು ರೇಡಿಯಸ್ ಇಂತ್ರ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹೇಳಿದಿರೋ ಒಂದು ಸೈಡ್ ಪರ್ಪೆಂಡಿಕ್ಯುಲರ್ ಆಗಿ ಇದ್ದು 90 ಡಿಗ್ರಿ ಕ್ರಿಯೇಟ್ ಮಾಡಿರುತ್ತೆ. ಆ 90 ಡಿಗ್ರಿ ಒಳಗೆ ಆಲ್ರೆಡಿ 60 ಡಿಗ್ರಿ ಗೊತ್ತಾಯ್ತು. ಇನ್ನು ಎಷ್ಟು ಉಳಿದಪ್ಪ ಅಂತಂದ್ರೆ ಅದುವೇ 30 ಡಿಗ್ರಿ. ಇದಕ್ಕೆ ಸಮ್ ಮಾಡುವ ನೆಸೆಸಿಟಿ ಇದ್ದಿದ್ದಿಲ್ಲ ಅಂತೇಳಿ ಅನ್ಕೊಂತೀನಿ. ಸೊ ಅನ್ಕೊಂಡು ಇಲ್ಲಿಯವರೆಗೆ ನಾವು ಎಷ್ಟು ಮೇನ್ ಕ್ವಶನ್ ನಂಬರ್ 1 ಮೇನ್ ಕ್ವಶನ್ ನಂಬರ್ 2 ಕ್ಲಿಯರ್ ಮಾಡ್ಕೊಂಡು ಇವಾಗ ಮೇನ್ ಕ್ವಶನ್ ನಂಬರ್ 3 ಬರ್ತಾ ಇದೀವಿ. ಅದುವೇ 2 ಮಾರ್ಕ್ಸಿನ ಪ್ರಶ್ನೆಗಳು, ಬಹಳ ಅದ್ಭುತವಾಗಿರುವಂತಹ ಪ್ರಶ್ನೆಗಳು. ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 4, 7, 10 ಯೂಸಿಂಗ್ ಫಾರ್ಮುಲಾ. ಸೊ ಸಮ್ ಅಂತ ಕೇಳಿದಾನ. ಸೊ ಈಸಿಯಾಗಿ ಆವಾಗಲೇ ಸಮ್ ಅನ್ನ ಬರ್ಕೊಂಡಿದ್ವಿ. ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಹಾಕೊಂಡು ನೀಟಾಗಿ ಮಾಡ್ರಿ. ಬರ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಸೊ ಈ ಕ್ವಶನ್ ಏನ್ ಮಾಡ್ತೀನಿ ನಾನಿಲ್ಲೇ ಸ್ಕಿಪ್ ಮಾಡ್ತೀನಿ. ಹಾಗಿತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ಮೆಂಟ್ ಅನ್ನ ತಗೊಂತೀನಿ. ಸೊ ನೆಕ್ಸ್ಟ್ ಇದು ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದಾನ. ಸೊ ಎಲಿಮಿನೇಷನ್ ಮೆಥಡ್ ತಮ್ಮೆಲ್ಲರಿಗೂ ಗೊತ್ತು. ಸೊ ಮಾಡೇ ಮಾಡ್ತೀರಾ ಅಂತ ಹೇಳಿ ಅನ್ಕೊಳತ್ತಾ. ಸೊ ನೆಕ್ಸ್ಟ್ ಆರ್ ಅಂತಿದೆ ನೋಡ್ರಿ, ಬಹಳ ಅದ್ಭುತವಾಗಿದೆ ಆರು. ಸೊ ಮಾಡಿದಿರ, ಆದ್ರೂ ನನಗೆ ಸ್ವಲ್ಪ ಈ ಸ್ಟೇಟ್ಮೆಂಟ್ ಆಯ್ಸ್ಡ್ ಕ್ವಶನ್ ಗಳನ್ನ ಟ್ಯಾಕಲ್ ಮಾಡೋದು ಬಹಳ ಈಸಿ ಅಂತ ಹೇಳಿ ಅನ್ಕೊಂತೇನೆ. ಅದೂ ಈಸಿ, ನೀವು ಮಾಡ್ರಿ. ಇದೊಂದು ಸ್ವಲ್ಪ ನೋಡ್ರಿ. ದ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಸಿಟಿವ್ ನಂಬರ್ ಈಸ್ 26. ಅಂದ್ರೆ ಯಾವುದೇ ಎರಡು ನಂಬರ್ಗಳದಾವು, ಒಂದು ದೊಡ್ಡ ನಂಬರ್ ಐತೆ, ಒಂದು ಚಿಕ್ಕ ನಂಬರ್ ಐತೆ. ಸೊ ಆ ಒಂದು ದೊಡ್ಡ ನಂಬರ್ ಒಳಗಡೆ ಚಿಕ್ಕ ನಂಬರ್ ಅನ್ನ ಕಳೆದಾಗ ಆನ್ಸರ್ ಎಷ್ಟು ಬಂತು? 26 ಬಂದೈತಿ. ಹಾಗಿತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಅಂಡ್ ಇಫ್ ಒನ್ ನಂಬರ್ ಇಸ್ 3 ಟೈಮ್ಸ್ ದ ಅದರ್ ದ ಫೈಂಡ್ ದ ನಂಬರ್ಸ್ ಅಂತ ಹೇಳಿ ಕೇಳಿದಾನ. ಹಾಗಿದ್ರೆ ಇಲ್ಲಿ ನೋಡ್ರಿ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 3ರಷ್ಟಿದೆ. ಸೊ ಹಾಗಿತ್ತಪ್ಪ ಅಂದ್ರೆ ಎಕ್ಸ್ ಮತ್ತು ವೈ ಯಾವಾಗ ಈಕ್ವಲ್ ಆಗ್ತಾವಪ್ಪ ಅಂದ್ರೆ ವಾಯ್ಗೆ ನಾ ಏನ್ ಮಲ್ಟಿಪ್ಲೈ ಮಾಡಿರ್ಬೇಕು? 3ನ ಮಲ್ಟಿಪ್ಲೈ ಮಾಡಿರ್ಬೇಕು. ಇಲ್ಲಿ ಆಲ್ರೆಡಿ ನಾ ಎಕ್ಸ್ ನ ಏನಂತ ಕನ್ಸಿಡರ್ ಮಾಡಿದೀನಿ? ದೊಡ್ಡ ನಂಬರ್ ಅಂತ ಮಾಡಿದೀನಿ. ದೊಡ್ಡ ನಂಬರ್ ಒಳಗೆ ಚಿಕ್ಕ ನಂಬರ್ ಕಳೆದ್ರೆ 26. ಹಾಗಿತ್ತಪ್ಪ ಅಂದ್ರೆ ಒಂದು ನಂಬರ್ ಇನ್ನೊಂದು ನಂಬರ್ದು 3ರಷ್ಟು ಐತಿ. ಸೊ ಒಂದ್ ನಂಬರ್ ಇಸ್ 3 ಟೈಮ್ಸ್ ಅಂತ ಹೇಳ್ಕೊಟ್ಟಿದ್ದಾನ. ಹಾಗಿದ್ರೆ ಎಕ್ಸ್ ದೊಡ್ಡದ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಹಾಕಿ ವೈ ಮುಂದೆ ಏನಂತ ಹಾಕೊಂಡಿದೀನಪ್ಪ ಅಂತಂದ್ರೆ 3y ಅಂತೇಳಿ ಹಾಕೊಂಡಿದೀನಿ. ಸೊ ಇಷ್ಟನ್ನು ಬರ್ಕೊಂಡಿದೀನಿ. ಸೊ ಇವಾಗ ಎಕ್ಸ್ ನ ವ್ಯಾಲ್ಯೂ 3y ಅಂತ ಗೊತ್ತಾಗೈತಿ. ಸೊ ಅದನ್ನ ಇಕ್ವೇಶನ್ 1 ಒಳಗಡೆ ಹಾಕ್ತಾ ಹೋಗ್ಬಿಟ್ರೆ ಮುಗಿದೋತು. ಸೊ ಇಕ್ವೇಶನ್ 1 ಒಳಗಡೆ ಇದನ್ನ ಹಾಕೋಣ. ಸೊ ಏನಾಗುತ್ತೆ? 3y ಮೈನಸ್ y ವಿಚ್ ಇಸ್ ಈಕ್ವಲ್ ಟು 26 ಆಯ್ತಪ್ಪಿ. 3y ಒಳಗಡೆ ಒಂದು y ಹೋಯ್ತಪ್ಪ ಅಂತಾರೆ. ಎಷ್ಟು yಗಳು ಉಳಿದು? 2y. ಅದುವೇ 2y ಇಸ್ ಈಕ್ವಲ್ ಟು 36. y ಇಸ್ ಈಕ್ವಲ್ ಟು LHS ಇಂದ RHS ಗೊತ್ತಂದ್ರೆ 2 ಮಲ್ಟಿಪ್ಲಿಕೇಟ್ ಡಿವೈಡೆಡ್ ಬೈ ಆಯ್ತು. 2 1s 2 18s. y ದ ಆನ್ಸರ್ ಎಷ್ಟು ಬಂತಪ್ಪ ಅಂದ್ರೆ 18 ಬಂತು. ಸೊ ಸೆಕೆಂಡ್ ಇಕ್ವೇಶನ್ ನಮ್ಮ ಬರ್ಕೊಂಡಿದ್ವಿ ಏನಪ್ಪಾ ಅಂತಂದ್ರೆ ಅದುವೇ x ಇಸ್ ಈಕ್ವಲ್ ಟು 3y ಅಂತ ಹೇಳಿ. x ಇಸ್ ಈಕ್ವಲ್ ಟು 3 ಇಂಟು 18. 18 3 ಎಷ್ಟಾಗುತ್ತೆ? 18 3 ಎಷ್ಟಾಗುತ್ತೆ? 54. 18 3 54 ಆಗುತ್ತೆ. ಎಕ್ಸ್ ಮತ್ತು y ದು ಆನ್ಸರ್ ಬಂತು. ಸೊ ಇದು ಭಾಳ ಈಸಿ. ನನಗೆ ಎಲಿಮಿನೇಷನ್ ಮೆಥಡ್ಗಿಂತ ನಾನಂತೂ ಇದನ್ನ ರೆಫರ್ ಮಾಡ್ತೀನಿ. ಸೊ ನಿಮ್ಗೆ ಯಾವ್ದು ಈಸಿ ಇರುತ್ತೋ ಅದನ್ನ ಮಾಡ್ತಾ ಹೋಗ್ರಿ. ಆದ್ರೆ ನಾನಿಲ್ಲೇ ಕೆಲವೊಂದು ಕ್ವಶನ್ಗಳನ್ನ ಏನ್ ಮಾಡಾಕ್ತಿದ್ದೀನಪ್ಪ ಅಂತಂದ್ರೆ ಟ್ಯಾಕಲ್ ಮಾಡಾಕ್ತಿದ್ದೀನಿ. ಸೊ ಆಗಿತ್ತಪ್ಪ ನೆಕ್ಸ್ಟ್ ಕ್ವಶನ್ ಮೂವ್ಮೆಂಟ್ ತಗೊಳ್ಳೋಣ. ಸೊ ಆಗಿತ್ತಪ್ಪ ಅಂದ್ರೆ ಇನ್ ದ ಫಿಗರ್ ರೈಟ್ ದ ವ್ಯಾಲ್ಯೂಸ್ ಆಫ್ ಸೈನ್ ಸಿ ಅಂಡ್ ಕಾಸ್ ಎ ಅಂತ ಹೇಳಿ ಕೊಟ್ಟಿದ್ದಾನ. ಏನ್ ಮಾಡ್ಬೇಕಾಗೈತಿ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ಕೊಟ್ಟಿದ್ದಾನ. ಸೊ ಹಾಗಿತ್ತಪ್ಪ ಅಂದ್ರೆ ಇಲ್ಲೇ ಸೈನ್ ಸಿ ವ್ಯಾಲ್ಯೂ ಮತ್ತು ಕಾಸ್ ಎ ವ್ಯಾಲ್ಯೂನ ನಾನು ಬರೀಬೇಕು. ಇಟ್ ಮೀನ್ಸ್ ಏನ್ ನೋಡ್ರಿ, ಇಲ್ಲೇ
ಥೀಟಾ ಜಗದಾಗ ಸಿ ಐತಿ, ಥೀಟಾ ಜಗದಾಗ ಈಗ ಐತಿ. ಫ್ಲಕ್ಚುಯೇಟ್ ಮಾಡೇನ್ರಿ, ಇವನ್ನ ಆಟ ಆಡ್ತಿದ್ದಾನ್ರಿ ಅಣ್ಣ. ಒಮ್ಮೆ ಥೀಟಾನ ಸಿ ಕಡೆ ಇಟ್ಟಿದಾನ, ಒಮ್ಮೆ ಥೀಟಾನ ಎ ಕಡೆ ಇಟ್ಟಿದಾನ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇರಲಿ, ಥೀಟಾ ಹೆಂಗ್ ಪ್ಲೇಸ್ ಚೇಂಜ್ ಆಗುತ್ತಾ ಅದರಿಂದಗೆ ಅದರ ಅಪೋಸಿಟ್ ಮತ್ತು ಅಡ್ಜಸೆಂಟ್ ಗಳು ಚೇಂಜ್ ಆಗ್ತಾವ. ಹೈಪೋಟೆನಿಯಸ್ ಎಲ್ಲೈತಿ ಅಲ್ಲೇ ಇರುತ್ತೆ. ಸೊ ಹಾಗಿತ್ತಪ್ಪ ಅಂದ್ರೆ ನಾ ಮೊದಲೇನ್ ಬರ್ಕೊಂತೀನಿ, ಸೈನ್ ಸೀನ್ ಅಂತ ಹೇಳಿ ಬರ್ಕೊಂತೀನಿ. ಸೈನ್ ಸಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಪೋಸಿಟ್ ಬೈ ಏನಪ್ಪಾ ಅಂತಂದ್ರೆ ಹೈಪೋಟೀನಿಯಸ್, ಅಪೋಸಿಟ್ ಬೈ ಹೈಪೋಟೀನಿಯಸ್ ಅಂತಂದ್ರೆ ಇಲ್ಲಿ ಥೀಟಾ ಐತೆ ಅಂತ ಹೇಳಿ ಕನ್ಸಿಡರ್ ಮಾಡಿದೆಪ್ಪ ಅಂತಂದ್ರೆ ಇದೇನಾಯ್ತು ನನಗೆ ಅಪೋಸಿಟ್ ಆಯ್ತು, ಇದೇನಾಯ್ತು ನನಗೆ ಅಡ್ಜಸೆಂಟ್ ಆಯ್ತು, ಇದೇನಾಯ್ತು ನನಗೆ ಹೈಪೋಟೀನಿಯಸ್ ಆಯ್ತು. ಹಾಗಿದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಸೈನ್ ಸಿ ಅಂತಂದ್ರೆ ಎ ಬಿ ಬೈ ಎ ಸಿ ವಿಚ್ ಈಸ್ ಈಕ್ವಲ್ ಟು 12/13. ಓಕೆ, ಒಂದು ಬರ್ದೆ. ಸೊ ಇವಾಗ ಕಾಸ್ ಎ ಅಂತ ಹೇಳಿದಾನ. ಸೊ ಥೀಟಾ ಜಾಗ ಏನಾಗೈತ್ರಿ, ಈಗ ಚೇಂಜ್ ಆಗೈತಿ, ಇಲ್ಲೈತಿ. ಹಾಗಿತ್ತಪ್ಪ ಅಂದ್ರೆ ಇದು ಅಡ್ಜಸೆಂಟ್ ಹೋಗಿ ಏನಾಗುತ್ತಿದ ಅಪೋಸಿಟ್ ಆಗತ್ತ. ಹಾಗಿದ್ರೆ ಇದು ಅಪೋಸಿಟ್ ಹೋಗಿ ಏನಾಯ್ತದ ಅಡ್ಜಸೆಂಟ್ ಆಗತ್ತ. ಸೊ ಕಾಸ್ ಥೀಟಾ ಅಂತಂದ್ರೆ ಏನು, ಅಡ್ಜಸೆಂಟ್ ಬೈ ಹೈಪೋಟೀನಿಯಸ್ ಅಂತ ಹೇಳಿ ಕರಿಬಹುದು. ಇಲ್ಲಿ ಕಾಸ್ ಎ ಪ್ರಕಾರ ಅಡ್ಜಸೆಂಟ್ ಏನಪ್ಪಾ ಅಂತಂದ್ರ ಅಗೇನ್ ಎ ಬಿ ಬೈ ಎ ಸಿನ. ಎ ಬಿ ಅಂತಂದ್ರೆ ಎಷ್ಟು 12/13. ನೋಡ್ರಿ ಆಟ ಎಷ್ಟು ಚೆನ್ನಾಗಿ ಆಡ್ಬಿಟ್ಟ ನಮ್ ಜೊತೆ ಅಣ್ಣ, ಎಷ್ಟು ಸಿಂಪಲ್ ಆಗಿತ್ತು. 2 ಮಾರ್ಕ್ಸಿನ ಒಂದು ಸಮ್ ಅಂತ ಹೇಳುತ್ತಾ. ಸೊ ನೆಕ್ಸ್ಟ್ ಕ್ವಶನ್ ಗೆ ನಾವೇನಾಗನಪ್ಪ ಅಂತಂದ್ರೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಗೆ ಏನಾಗನಪ್ಪ ಅಂತಂದ್ರೆ ಮೂವ್ ಆಗೋಣ. ಸೊ ಓಕೆ, second question number 19. Write the probability of a sure event and impossible event. ಬಹಳ ಮಜಾ ನೋಡ್ರಿ, ಇತ್ತೀಚೆಗೆ 2 ಮಾರ್ಕ್ಸ್ಗೆ ಎಷ್ಟು ಈಸಿಯಾಗಿ ಕೇಳ್ತಿದ್ದಾನಪ್ಪ ಅಂತಂದ್ರೆ ಆಗುವ ಸಾಧ್ಯತೆ ಯಾವಾಗಲೂ ಒಂದು ಪ್ರಾಬಬಿಲಿಟಿ ಅಪ್ಪ ಅಂದ್ರೆ ಅದ್ರದ್ದು ಯಾವಾಗಲೂ ಏನಪ್ಪಾ ಅಂದ್ರೆ ಒಂದಿರುತ್ತ. ಇಂಪಾಸಿಬಲ್ ಇವೆಂಟ್ ಆಗದೇ ಇಲ್ಲಪ್ಪ ಅಂದ್ರೆ ಅದ್ರ ಸಾಧ್ಯತೆ ಏನಪ್ಪ 0. ಎಷ್ಟು ಈಸಿ ಆಗತ್ತಪ್ಪ ಅಂದ್ರೆ ಒಂದು ಆಗ್ಬೇಕು, ಒಂದು ಆಗದೆ ಇರಂಗಿಲ್ಲ. ಆಗದಿತ್ತಪ್ಪ ಅಂದ್ರೆ ಒಂದು, ಆಗಂಗೆ ಇಲ್ಲಪ್ಪ ಅಂದ್ರೆ ಅದು ಇಂಪಾಸಿಬಲ್ ಇವೆಂಟ್, ಆಗದೇ ಇಲ್ಲಪ್ಪ ಅಂದ್ರೆ ಅದ್ರ ಪ್ರಾಬಬಿಲಿಟಿ ಎಷ್ಟಪ್ಪ ಅಂದ್ರೆ 0. ಬಾಯ್ ಬಿಟ್ಟು ಹೇಳಾಕತ್ತಿದ್ವಿ. ಸೊ ಅದಕ್ಕಾಗಿ ಆನ್ಸರ್ ಈಸಿ ಆಗಿತ್ತು. ಸೊ ಕ್ವಶನ್ ನಂಬರ್ 21 ಅನ್ನ ನೋಡ್ಕೊಳ್ಳೋಣ. ಸೊ ಇಲ್ಲೇನಪ್ಪಾ ಅಂತಂದ್ರೆ ನೀಟಾಗಿ ಸಾಲ್ವ್ ಮಾಡ್ಬೇಕಾಗಿದೆ. ಏನ್ ಸರ್ ಏನ್ ಸಾಲ್ವ್ ಮಾಡ್ಬೇಕಾಗಿದೆ ಅಂತಂದ್ರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 5,6 and 1,3 ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನು x2 minus x1 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 ಹೋಲ್ ಸ್ಕ್ವೇರ್. ಈ ತರ ನೀಟಾಗಿ ನನಗೆ ಮೊದ್ಲು ಏನ್ ಗೊತ್ತಿರ್ಬೇಕು, ಫಾರ್ಮುಲಾ ಗೊತ್ತಿರ್ಬೇಕು. ಅದಾದ ಮೇಲೆ ಸರ್ ಇದ್ರಲ್ಲಿ x2 ಯಾವುದು, x1 ಯಾವುದು, y2 ಯಾವುದು, y1 ಯಾವುದು. ಸೊ ಇವುಗಳ ಹೆಸರು ಕೊಡೋಣ. ಪಾಯಿಂಟ್ ಎ ಗೆ ಹೆಸರು ಕೊಡೋಣ 5,6 ಗೆ ಎ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಬಿ ಪಾಯಿಂಟ್ ಗೆ ಅದರ ಕೋಆರ್ಡಿನೇಟ್ಸ್ 1,3 ಅಂತ ಹೇಳಿ ಬರ್ಕೊಂಡೆ ಅಂದ್ರೆ ಸೊ 1ನೇ ಪಾಯಿಂಟಿನ ಕೋಆರ್ಡಿನೇಟ್ಸ್ ಗಳು ಯಾವಾಗಲೂ x1 y1 ಗಳಾಗಿರ್ತಾವ. 2ನೇ ಪಾಯಿಂಟಿನ ಕೋಆರ್ಡಿನೇಟ್ಸ್ ಗಳು ಏನಾಗಿರ್ತಾವ x2 ಮತ್ತು y2 ಗಳಾಗಿರ್ತಾವ. ಇವಾಗ ನಿಮ್ಗೆ x1 ಯಾವುದು, x2 ಯಾವುದು, y1 ಯಾವುದು, y2 ಯಾವುದು ಅಂತ ಹೇಳಿ ಗೊತ್ತಾಯ್ತಪ್ಪ ಅಂತಂದ್ರ ಪರ್ಟಿಕ್ಯುಲರ್ ಆಗಿ ಇದರ ಆನ್ಸರ್ ನೀವು ಹಾಕೊಂಡು ಮಾಡಿದ್ದೇ ನಿಜ ಆಯ್ತಪ್ಪ ಅಂದ್ರೆ ಡಿ ಇಸ್ ಈಕ್ವಲ್ ಟು √25 ಬರುತ್ತೆ. ಸೊ ಫೈನಲಿ ಡಿ ಇಸ್ ಈಕ್ವಲ್ ಟು 5 ಯೂನಿಟ್ ಅಂತ ಹೇಳಿ ಬರೀತೀರಿ. ಆಮೇಲೆ ಇನ್ನೊಂದು ಕೋಆರ್ಡಿನೇಟ್ ಜಾಮೆಟ್ರಿ ಒಳಗೆ ಯಾವುದೇ ಕ್ವಶನ್ ಒಂದು ಯೂನಿಟ್ ಏನಾಗಿರುತ್ತೆ ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್, ಮಿಲಿಮೀಟರ್ ಈ ತರ ಇರಂಗಿಲ್ಲ. ನೀವು ಕಂಪಲ್ಸರಿ UNIT ಯೂನಿಟ್ ಅಂತ ಹೇಳಿ ಇಡ್ಲೇಬೇಕಾಗುತ್ತೆ ಅನ್ನತ್ತ. ಸೊ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ. ಸೊ ಆಮೇಲೆ ಇನ್ನೊಂದು ಈಸಿ ಕ್ವಶನ್ ಏನಪ್ಪಾ ಅಂದ್ರೆ ಅ ಫೇರ್ ಕಾಯಿನ್. ಎಷ್ಟು ನೋಡ್ರಿ ಪ್ರೊಬಬಿಲಿಟಿ ಅಂತ ಎಷ್ಟು ಮಜಾ ಕ್ವಶನ್ ಬರ್ತಿದ್ವು, ಎಷ್ಟು ಈಸಿ ಕ್ವಶನ್ ಬರ್ತಿದ್ವು. ಅ ಫೇರ್ ಕಾಯಿನ್ ಇಸ್ ಟಾಸ್ಡ್ ಟ್ವೈಸ್ ಅಂತಂದ್ರೆ ಒಂದು ಕಾಯಿನ್ ಅನ್ನ 2 ಬಾರಿ ನಾವೇನ್ ಮಾಡಿದ್ವಿ, ಕಾಯಿನ್ ಅನ್ನ ತೂರಿದ್ವಿ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 1 ಹೆಡ್. ಇದನ್ನು ಬರ್ಕೊಳ್ಳೋಣ. ಸಾಧ್ಯತೆಗಳು ಪ್ರಾಬಬಿಲಿಟಿ ಇವೆಂಟ್ಸ್ ಗಳದ್ದು ಎಷ್ಟು ಬರ್ಬೋದು, ಏನು ಅದ್ರದ್ದು ಅಂತ ಬರ್ಕೊಳ್ಳೋಣ. ಸೊ ಒಂದು ಕಾಯಿನ್ ಅನ್ನ 2 ಬಾರಿ ತೂರಿದೀವಪ್ಪ ಅಂದ್ರೆ 2 ಬಾರಿ ಏನ್ ಬೀಳಬಹುದು, ಹೆಡ್ ಬೀಳಬಹುದು. 2 ಬಾರಿ ಟೇಲ್ ಬೀಳಬಹುದು, 1 ಬಾರಿ ಹೆಡ್, ಒಮ್ಮೆ ಟೇಲ್ ಬೀಳಬಹುದು, ಅಥವಾ ಒಮ್ಮೆ ಟೇಲು ಒಮ್ಮೆ ಹೆಡ್, ಈ ರೀತಿ ಬೀಳಬಹುದು. ಸೊ ಟೋಟಲ್ ಪ್ರಾಬಬಿಲಿಟಿಗಳು ಎಷ್ಟಪ್ಪ ಅಂತಂದ್ರೆ 4 ಅದಾವ. ಹಾಗಿತ್ತಂದ್ರ ಏನಪ್ಪಾ ಅಂತಂದ್ರೆ ಅವ್ರ ಫೈಂಡ್ ದ ಪ್ರಾಬಬಿಲಿಟಿ ಗೆಟಿಂಗ್ ಅಟ್ ಲೀಸ್ಟ್ 1 ಹೆಡ್ ಅಂತ ಹೇಳಿದಾರ. ಸೊ ಅದನ್ನೇನ್ ಬರ್ಕೊಂತೀನಿ, ಪಿ ಆಫ್ ಎಚ್ ಅಂತ ಹೇಳಿ ಬರ್ಕೊಂತೀನಿ. ಸೊ ಹಾಗಿತ್ತಪ್ಪ ಅಂದ್ರೆ ಪಿ ಆಫ್ ಟಿ ಎಷ್ಟಾಗೈತಿ, 4 ಆಗೈತಿ. ಪಿ ಆಫ್ ಟಿ ಅಂತಂದ್ರೆ ಟೋಟಲ್ ಪಾಸಿಬಿಲಿಟಿ, ಪಿ ಆಫ್ ಟಿ ಅಲ್ಲ ಟೋಟಲ್ ಪಾಸಿಬಿಲಿಟಿ. ಟೋಟಲ್ ಎಷ್ಟು ಇದು ರಿಸಲ್ಟ್ ಅದಾವಪ್ಪ ಅಂತ 4 ಅದಾವ. ಆ 4ರೊಳಗಡೆ ಹೆಡ್ ಬರುವ ಒಂದು ಪ್ರಾಬಬಿಲಿಟಿ ಎಷ್ಟಪ್ಪ ಅಂತಂದ್ರೆ ನೋಡ್ರಿ, ಹೆಡ್ ಎಷ್ಟ್ರೊಳಗೆ ಕಾಣ್ತಿದಾವ, 1, 2, 3 ಕಾಣ್ತಿದಾವ. ಸೊ ಹಾಗಿದ್ರ 3 ಒಳಗೆ ಬರ್ಬೋದು. ಅದನ್ನ ನೀಟಾಗಿ ಬರ್ದಾಗ ಏನಾಗತ್ತಪ್ಪ ಅಂದ್ರೆ 3/4
4 ಆಗುತ್ತೆ ನೋಡ್ರಿ. ಇಷ್ಟು ಈಸಿಯಾಗಿ ಬರ್ದು ಬಿಟ್ರಿಪ್ಪ ಅಂತಂದ್ರೆ ನಿಮ್ಗೆ ಆನ್ಸರ್ 2 ಮಾರ್ಕ್ಸ್ ಬಂತು. ಇದು ಪ್ರಾಬಬಿಲಿಟಿ ಅಂತ ಅಲ್ಲೆರಡು ಇಲ್ಲೆರಡು ಆಲ್ರೆಡಿ 4 ಮಾರ್ಕ್ಸ್ಗಳು ಬಂದು ರೀ. ಸೊ ಇದಕ್ಕಿಂತ ಹೆಚ್ಚಿಂದ ಏನಾರು ಬೇಕೇನ್ರಿ? ಸೊ ಇಷ್ಟು ಅಣ್ಣ ಏನಾಗಿದಾನಪ್ಪ ಅಂತಂದ್ರೆ ಅಷ್ಟು ಬದಲಾವಣೆ ಆಗಿಲ್ಲ. ಸೊ ಪಾಪ ನಾವು ಅಣ್ಣನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ವಿ, ಸ್ವಲ್ಪ ಈಸಿನೂ ಇಟ್ಟಿದಾನ. ಸೊ ಇದೇ ಇದ್ರೊಳಗಡೆ ನಾವೇನ್ ಮಾಡೋಣಪ್ಪ ಅಂದ್ರೆ ಕ್ವಶನ್ ಪೇಪರ್ ನ ಬಿಡಿಸೋಣ. ಬೋರ್ಡ್ ಕ್ವಶನ್ ಪೇಪರ್ ಅನ್ನು ಸಹಿತ ಇದೇ ಪ್ಯಾಟರ್ನ್ ಒಳಗೆ ಬರ್ಲಿ ಅಂತಂದ್ರೆ ಸ್ವಲ್ಪ ನಮ್ಗೆ ತಿಳಿದುಕೊಳ್ಳುವ ಮಟ್ಟಿಗೆ ಆದ್ರೂ ಬರ್ಲಿ ನಮ್ಮ ಪ್ರಯತ್ನಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿ. ಸೊ ಓಕೆ, ಕ್ವಶನ್ ನಂಬರ್ 23. ಸಾಲ್ವ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ x² + 3x + 2 which is equal to 0 by the method of factorization. ಸೊ ಅವುಗಳ ಫ್ಯಾಕ್ಟರ್ಸ್ ಗಳನ್ನ ಫೈಂಡ್ ಮಾಡೋಣ. ಸೊ ಇಲ್ಲಿ ಆಲ್ರೆಡಿ ಸೊ ಇವು ಫ್ಯಾಕ್ಟರ್ಸ್ ಗಳನ್ನ ಫೈಂಡ್ ಮಾಡೋದೇ ಆಗಿರಲಿ, ಇವುಗಳನ್ನ ಬಹಳ ಅದ್ಭುತವಾಗಿ ಸ್ಕೂಲ್ಗಳಲ್ಲಿ ತಾವು ಕಲ್ತಿದ್ರಿ. ಆಗಿಲ್ಲಪ್ಪ ಸರ್ ನಮ್ಗೆ ಗೊತ್ತಾಗಕತ್ತಿಲ್ಲಪ್ಪ ಅಂತಂದ್ರೆ ಸೊ ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಮಾಡಿದ್ವಿ. ಅಲ್ಲಿ ಇವುಗಳನ್ನ ನಾವ್ ಏನ್ ಮಾಡಿದ್ವಿಪ್ಪ ಅಂತಂದ್ರೆ ಬಹಳ ಹಂಗೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ ಮಗುವಿಗೆ, ಆ ರೀತಿ ನಾನೇ ಖುದ್ದಾಗಿ ಹೇಳ್ಕೊಟ್ಟಿದ್ದೀನಿ. ಒಂದು ಸಲ ಅಲ್ಲಿ ವಾಚ್ ಮಾಡಿ. ಸೊ ಸರ್ ಹೇಗೆ ವಾಚ್ ಮಾಡೋದಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಇನ್ನೂ ಏನಾದ್ರೂ ಸಮಸ್ಯೆಗಳು ಗೊಂದಲಗಳು ಏನಾದ್ರೂ ನಿಮ್ಮಲ್ಲಿ ಇದ್ರಪ್ಪ ಅಂತಂತಂದ್ರೆ ಅದರೊಂದಿಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಹಿತ ಇರುತ್ತೆ. ಸೊ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗೋದ್ರ ಮೂಲಕ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಸೊ ಅದಕ್ಕೆ ಸರಿಯಾದ ಪರಿಹಾರವನ್ನು ನಾವು ನೀಡುತ್ತೇವೆ. ಸೊ ಇಲ್ಲಿ ನಾನು ಡೈರೆಕ್ಟ್ ಆಗಿ ಸಮ್ ಗಳನ್ನ ಮಾಡ್ತೀನಿ ನೋಡ್ರಿ. x² + 3x + 2 which is equal to 0 ಇದೆ. ಸೊ ಸ್ಪ್ಲಿಟ್ ಮಾಡ್ಕೊಂತೀನಿ. x² + 2x + 1x + 2 which is equal to 0. x ನ ಕಾಮನ್ ತಗೊಳ್ಳೋಣ. x + 2 ಆಯ್ತು. ಇಲ್ಲಿ x + 2 ಕಾಮನ್ ತಗೊಂಡಿದ್ರಪ್ಪ ಅಂದ್ರೆ ಇಲ್ಲೇನು x + 2 ಆಗಿದ್ರೆ ಇಲ್ಲೇನ್ ನೀಟ್ ಆಗಿದೆ ಅದನ್ನ ಬರ್ದ್ ಬಿಡೋಣ. ಓಕೆ, ಸೊ ಎರಡೂ ಕಡೆ x + 2 x + 2 ಇದೆ. ಇನ್ನು ಅದನ್ನ ಒಂದ್ಸಲ ಬರ್ಕೊಳ್ಳೋಣ. ಇನ್ನೊಂದೇನಪ್ಪಾ ಅಂದ್ರೆ x + 1 which is equal to 0 which is equal to 0. ಇವಾಗ x + 2 which is equal to 0, x + 1 which is equal to 0. +2 ಮತ್ತು +1 is equal to ಅಂತ ಈಚೆ ಕಡೆ ಹೋದ್ರೆ ಏನಾಗತ್ತಪ್ಪ ಅಂದ್ರೆ ಮೈನಸ್ ಆಗುತ್ತೆ. ಸೊ ಇದು ಯಾವ ರೀತಿ ಬಂತಪ್ಪ ಅಂತಂದ್ರೆ ಈ ಎರಡನ್ನ ಇಲ್ಲಿರೋ ಕೊಯಿಫಿಷಿಯಂಟ್ ಗೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. 2 1s 2 ಆನ್ಸರ್ ಬಂತು. 2 ಯಾವ ಟೇಬಲ್ ಅಲ್ಲಿ ಇದೆಪ್ಪ ಅಂದ್ರೆ 1 ಮತ್ತು 2 ಟೇಬಲ್ ಇದೆ. 2 ಮತ್ತು 1 ಸೇರಿಸಿದ್ರೆ ಆನ್ಸರ್ ಏನ್ ಬರುತ್ತೆ? ಸೊ 3 ಬರುತ್ತೆ. ಸೊ ಈ ರೀತಿ ಅವುಗಳನ್ನ ನಾವೇನ್ ಮಾಡಿದ್ವಿ, ಮಿಡಲ್ ಟರ್ಮ್ ಅನ್ನ ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಂತರ ಮುಖಾಂತರ ನಾವೇನ್ ಮಾಡ್ಕೊಂಡ್ವಿ, ಸಮ್ ಅನ್ನ ಮಾಡ್ಕೊಂಡ್ವಿ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಇನ್ನೊಂದು ಕೊಟ್ಟಿದ್ದಾನೆ. ORR 23ನೇ ಕ್ವಶನ್ ಅಲ್ಲಿ 2 ಪ್ರಶ್ನೆಗಳು. ಸೊ ಇದನ್ನ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಇನ್ನೊಂದಿದೆ. ಸೊ ಅದೇನಪ್ಪಾ ಅಂತಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳಿದ್ದಾರೆ. ಸೊ 2x² + kx + 3 is equal to 0 ಹ್ಯಾಸ್ ರಿಯಲ್ ಈಕ್ವಲ್ ರೂಟ್ಸ್. ಸೊ ಅವಾಗಲೇ ನಾವು ಕೇಳಿದ್ವಿ ಡಿಸ್ಕ್ರಿಮಿನೇಟ್ ಅಂತಂದಾಗ ರಿಯಲ್ ಈಕ್ವಲ್ ರೂಟ್ಸ್ ಯಾವಾಗ ಬರ್ತಾವಪ್ಪ ಅಂತಂದ್ರೆ b² - 4ac ಆನ್ಸರ್ ಏನಾಗಿರುತ್ತೆ? 0. ಇಟ್ ಮೀನ್ಸ್ ಡೆಲ್ಟಾ ಆನ್ಸರ್ ಏನಾಗಿರುತ್ತಪ್ಪ ಅಂತಂದ್ರೆ 0 ಆದಾಗ. ಸೊ ಹಾಗಿತ್ತಪ್ಪ ಅಂತಂದ್ರೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಇಲ್ಲೇನು ಮತ್ತು ಸಹಿತ ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಇದರಿಂದ ಎಂತ ರೂಟ್ಸ್ ಗಳು ಸಿಗ್ತಾವಪ್ಪ ಅಂತಂದ್ರೆ ಈಕ್ವಲ್ ಆಗಿರೋ ರೂಟ್ಸ್ ಗಳು ಇರ್ತವೆ. ಸೊ ಡಿಸ್ಕ್ರಿಮಿನೇಟ್ ಗೆ ಏನ್ ಫಾರ್ಮುಲಾ ಹಾಕೊಂಡಿದ್ವಿ ಅದೇ ಫಾರ್ಮುಲಾ ಇಲ್ಲಿ ಹಾಕೋಣ. ಸೊ ax² + bx + c is equal to 0. ಹಾಗಿದ್ರೆ ಇಲ್ಲಿ a ಅಂತಂದ್ರೆ ಏನು? 2. b ಅಂತಂದ್ರೆ ಏನು? ಇಲ್ಲಿ b ಅಂತಂದ್ರೆ k, ಇಲ್ಲಿ c ಅಂತಂದ್ರೆ 3. ಹಾಗಿದ್ರೆ b² - 4ac ಫಾರ್ಮುಲಾ ಹಾಕೊಳ್ಳೋಣ. ಸೊ b ಅಂತಂದ್ರೆ k² - 4, a ಅಂತಂದ್ರೆ 2, c ಅಂತಂದ್ರೆ ಎಷ್ಟು ಕೊಟ್ಟಿದಾರಪ್ಪ ಅಂತಂದ್ರೆ 3 ಕೊಟ್ಟಿದ್ದಾರೆ which is equal to 0. k² k². ಸೊ ಇರ್ಲಿ. ಸೊ 4 2s 8, 8 3s 24 which is equal to 0. -24 LHS ಇದ್ರೆ ಆ ಕಡೆ ಹೋಗುತ್ತಂದ್ರೆ ಏನಾಗತ್ತೆಪ್ಪ ಅಂದ್ರೆ +24 ಆಗುತ್ತೆ. ಸೊ k² is equal to ಅಂತ ಈಚೆ ಕಡೆ ಬಂತಂದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಇಲ್ಲಿಗೆ ಲೆಕ್ಕ ಮುಗೀತು. 24 ಇದು ಸ್ಕ್ವೇರ್ ನಂಬರ್ ಅಲ್ಲ. ಸೊ ಹಾಗಾಗಿ ಇಲ್ಲಿಗೆ ಮುಗೀತು. ಸ್ವಲ್ಪ ಅದು ನಾವು SSLC ಮಟ್ಟ ಬಂದಿದ್ವಿ. ಪಿ ಇಷ್ಟಕ್ಕೆ ಇಡಬೇಡ್ರಿ, ಸ್ವಲ್ಪ ಮುಂದೆ ಮಟ್ಟ ತಗೊಂಡು ಹೋಗ್ರಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಸಾಲ್ವ್ ಮಾಡೋಣ. ಯಾವ ರೀತಿ? ಸೊ 24 ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಳ್ಳೋಣ. ಯಾವುದು? ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ. 2 12s 24, 2 6s 12, 2 3s 6, 2 1s 3, 1s 3 ಅಂತೇಳಿ ಬರ್ಕೊಂಡ್ವಿ. ಸೊ ಹಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಜೋಡಿ ಯಾವ ಆಗ್ತಿದಾವ್? 2 ಒಂದು ಪೇರ್ ಆಗ್ತಿದೆ. ಸೊ ಒಳಗಡೆ ಏನ್ ಉಳಿಯುತ್ತಪ್ಪ ಅಂತಂದ್ರೆ 2 ಮತ್ತು 3 ಉಳಿಯುತ್ತೆ. ಸೊ ಅದನ್ನ ಬರ್ಕೊಂತೀನಿ ನೋಡ್ರಿ. ಯಾವ ರೀತಿ ಸರ್? ಯಾವ ರೀತಿ ಬರ್ಕೊಂತಿದ್ರೆ 2 × 2 × 2 × 3 ಆಗ್ತಾ ಇದೆ. ಸೊ ಹಾಗೆ ಯಾವ್ದ್ರದ್ದು ಪೇರ್ ಆಗ್ತಾ ಇದೆ? ಈ ಎರಡರದ್ದು ಪೇರ್ ಆಗ್ತಾ ಇದೆ. ಅದನ್ನ ಹೊರಗಡೆ ಬರ್ಕೊಂತೀನಿ. ಮತ್ತು ಉಳಿದಿದ್ದು 2ಕ್ಕೆ ಇನ್ನೊಂದು ಪೇರ್ ಇಲ್ಲ. ಸೊ 3ಕ್ಕೆ ಇನ್ನೊಂದು ಪೇರ್ ಇಲ್ಲ. ಅವುಗಳನ್ನ ಹೆಂಗದ ಅದೇ ರೀತಿ ಒಳಗಡೆ ಸ್ಕ್ವೇರ್ ರೂಟ್ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡೋಣ. 2 3s 6.
ಸೊ ಇಲ್ಲಿಗೆ ಕೆ ವ್ಯಾಲ್ಯೂನು ಸಹಿತ ನಿಮಗೆ ಸಿಕ್ಕಂಗಾಯ್ತು ಅಂತೇಳಿ ಹೇಳುತ್ತಾ ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ತುಂಬಾ ಅದ್ಭುತವಾಗಿ ಕಾಯ್ತಾ ಇದೆ ಆ ಪ್ರಶ್ನೆ ನಮಗಾಗಿ ಅಂತ ಹೇಳುತ್ತಾ ಸೊ ಯಾವ ಒಂದು ಲೆಸನ್ ಇತ್ತಪ್ಪ ಅಂದ್ರೆ 2 ಮಾರ್ಕ್ಸ್ ಅಂದ್ರೆ ಬಹಳ ಅದ್ಭುತ. ಸೊ ಕ್ವಶನ್ ನೋಡಿದಾಗ ಅದರ ಪಿಕ್ಚರ್ ಅನ್ನು ಸಹಿತ ನೋಡಿದಾಗ ಏನ್ ಕೊಟ್ಬಿಟ್ಟಿದಾನಪ್ಪ, ಏನ್ ಮತ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತೇಳಿ ಅನ್ಕೋಬಹುದಿತ್ತು. ಸೊ ಅದ್ರ ಕ್ವಾಡ್ರಾಟಿಕ್ ಇಕ್ವೇಶನ್ ತರಾನೇ, ಆದ್ರೆ ಮೊದಲು ಒಂದ್ ಸ್ವಲ್ಪ ಕ್ವಶನ್ ನೋಡ್ರಿ. ಇನ್ ಟ್ರಯಾಂಗಲ್ ABC DE parallel to BC, AD is equal to x, BD is equal to x minus 2, A is equal to x plus 2 and C is equal to x minus 1. Find the value of x and hence find the AD ratio DB. AD is to DB ನೋಡ್ರಿ, ಮೊದಲು ಎಕ್ಸ್ ಫೈಂಡ್ ಮಾಡು, ಅದರ ನಂತರ AD is to DB ನ ಫೈಂಡ್ ಮಾಡು ಅಂತ ಹೇಳಿದಾನ. ಸೊ ಹಾಗಿತ್ತಪ್ಪ ಅಂದ್ರೆ ಈ ಒಂದು ಕ್ವಶನ್ ಒಳಗಡೆ ಟ್ರಯಾಂಗಲ್ ಅಂತ ಬಂದು DE ಪ್ಯಾರಲಲ್ ಟು BC ಅಂತಂದ್ರೆ ಒಬ್ಬನೇ ಒಬ್ಬ ಮಹಾಪುಣ್ಯಾತ್ಮ ನೆನಪಾಗ್ತಾನ, ಅವನೇ ಥೇಲ್ಸ್ ಬಾಬಾ. ಸೊ ಥೇಲ್ಸ್ ಏನ್ ಹೇಳಿದಾರೆ, ಯಾವುದೇ ಒಂದು ಟ್ರಯಾಂಗಲ್ ಒಳಗಡೆ ಯಾವುದೇ ಒಂದು ಸೈಡ್ ಅನ್ನ ಕಂಪೇರ್ ಮಾಡಿ ಅದಕ್ಕೆ ನೀವು ಪ್ಯಾರಲಲ್ ಆಗಿ ಇನ್ನೊಂದು ಲೈನ್ ಅನ್ನ ಎಳೆದಾಗ ಎರಡೂ ಸೈಡ್ ಗಳನ್ನ ಸಮಾನ ರೇಷಿಯೋದೊಳಗಡೆ ಏನ್ ಮಾಡುತ್ತಪ್ಪ ಅಂದ್ರೆ ಕಟ್ ಮಾಡಿರುತ್ತೆ ಅಂತ ಹೇಳಿರ್ತಾನ. ಸೊ ಹಾಗಿತ್ತಪ್ಪ ಅಂತಂದ್ರೆ ಬೈ BPT ಯಾವಾಗ ಬರೀಬಹುದಪ್ಪ ಅಂತಂದ್ರೆ ಟ್ರಯಾಂಗಲ್ ABC ಒಳಗಡೆ ಏನಾಗೈತಿ DE ಪ್ಯಾರಲಲ್ BC ಆದಾಗ ಬೈ BPT ಏನ್ ಬರ್ಕೋಬಹುದಪ್ಪ ಅಂತಂದ್ರೆ AD by DB which is equal to AE by EC. AD ಅಂತಂದ್ರೆ ಏನ್ ಕೊಟ್ಟಿದಾರ, ಅವರೇ x ಅಂತ ಕೊಟ್ಟಿದಾರ. DB ಅಂತಂದ್ರೆ ಏನ್ ಕೊಟ್ಟಿದಾರ, x minus 2 ಕೊಟ್ಟಿದಾರ which is equal to AE ಅಂತಂದ್ರೆ x plus 2 ಕೊಟ್ಟಿದಾರ. EC ಅಂತಂದ್ರೆ x minus 1 ಕೊಟ್ಟಿದಾರ. ಬಹಳ ಈಸಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. x into x minus 1 which is equal to, ಇಲ್ಲಿ ನೋಡ್ರಿ x minus 2 into x plus 2. ಇಲ್ಲಿ a minus b ಇನ್ನೊಂದೇನಿದೆ a plus b ಇದೆ, ಇದ್ರದಂತೂ ಆನ್ಸರ್ ಗೊತ್ತಿದೆ. ಇದನ್ನ ಮಲ್ಟಿಪ್ಲೈ ಮಾಡಿದಾಗ x square minus x into x square minus 1 which is equal to, ಇಲ್ಲೇನ್ ಬರುತ್ತೆ x square ಮತ್ತೇನ್ ಬರುತ್ತೆ x into x square plus or minus 2 ಸ್ಕ್ವೇರ್ ಆಗುತ್ತೆ. ಸೊ ಹಾಗಿದ್ರೆ ಏನಾಯ್ತು x square minus 1 which is equal to ಏನಾಯ್ತು ಇದು x square minus 4 ಆಯ್ತು, x square minus 4 ಆಗುತ್ತೆ. ಸೊ ಹಾಗಿದ್ರೆ ಸಾರಿ ಇಲ್ಲಿ 1 ಬರಲ್ಲ, ಇಲ್ಲಿ 1 ಬರಲ್ಲ, x into x square ಆಯ್ತು, x into 1 ಏನಾಯ್ತು x ಆಯ್ತು. ಸಾರಿ ಸ್ಟೂಡೆಂಟ್ ಒಂದು ಸ್ವಲ್ಪ ನೋಡಿಲ್ಲ ನಾನು. ಸೊ ಹಾಗಿದ್ರೆ x ಆಯ್ತು ನೋಡಿ, ಇಷ್ಟ ಆನ್ಸರ್ ಬಂತು. ಸೊ ಇಲ್ಲಿ ಈ ಕಡೆ ಇರುವ LHS ಇಲ್ಲಿರುವ x ಸ್ಕ್ವೇರ್ RHS ಇರುವ x ಸ್ಕ್ವೇರ್ ನ ಕ್ಯಾನ್ಸಲ್ ಮಾಡ್ತೀನಿ, ಮೈನಸ್ x is equal to -4 ಉಳಿತು. ಹಾಗೆ ಈ ಕಡೆ ಇರುವ ಮೈನಸ್ ಈ ಕಡೆ ಇರೋ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ x ನ ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ರೆ 4 ಬಂತು. ಈಗ x ನ ಆನ್ಸರ್ 4 ಬಂದಿತ್ತಪ್ಪ ಅಂತಂದ್ರೆ AD is equal to x ಅಂತ ಕೊಟ್ಟಿದಾರ, ಅದ್ರ ಆನ್ಸರ್ ಎಷ್ಟಾಯ್ತಪ್ಪ ಅಂದ್ರೆ 4. ನೆಕ್ಸ್ಟ್ DB ಅಂತಂದ್ರೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ x minus 2 ಕೊಟ್ಟಿದ್ದಾರೆ, ಇಟ್ ಮೀನ್ಸ್ 4 minus 2 ಆನ್ಸರ್ ಏನ್ ಬಂತು 2. ಸೊ ಅದೇ ರೀತಿ AE ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ x plus 2 ಕೊಟ್ಟಿದ್ದಾರೆ, ಅದರ ಆನ್ಸರ್ ಏನ್ ಬಂತು 4 plus 2 ಅಂತಂದ್ರೆ 6 ಆಯ್ತು. ಸೊ EC ಆನ್ಸರ್ ಎಷ್ಟಾಯ್ತಪ್ಪ ಅಂತಂದ್ರೆ x minus 1 ಕೊಟ್ಟಿದಾರ, ಸೊ 4 minus 1 ಅಂತಂದ್ರೆ ಅದರ ಆನ್ಸರ್ ಏನಾಯ್ತು 3 ಆಯ್ತು. ಅವ್ರು ಯಾವ್ದು ರೇಷಿಯೋ ಕೇಳಿದಾರಪ್ಪ ಅಂತಂದ್ರ AD is to DB ಅಂತಂದ್ರೆ ಏನಪ್ಪಾ ಅಂತಂದ್ರ AD by DB ಅಂದಂಗ. AD by DB ಎಷ್ಟೈತಿ, AD ಅಂತಂದ್ರೆ ಎಷ್ಟು ಬಂತು ಅದುವೇ 4, DB ಎಷ್ಟು ಬಂತು ಅದುವೇ 2, 2 1s 2 2s ಆನ್ಸರ್ ಎಷ್ಟು ಬಂತು ಅಂತಂದ್ರೆ 2/1. ಅದನ್ನ ಇಷ್ಟು ಫಾರ್ಮ್ ಒಳಗೆ ಬರ್ದಾರ, AD is to DB which is equal to 2:1. ಸೊ ಇಲ್ಲಿವರೆಗೂ ನಾವೆಲ್ಲ ಏನ್ ಮಾಡಿದ್ವಿಪ್ಪ ಅಂತಂದ್ರೆ 1ರಿಂದ 24ರವರೆಗೆ 1 ಮಾರ್ಕ್ಸಿನ ಕ್ವಶನ್ ಗಳನ್ನ ನೀಟಾಗಿ ಸಾಲ್ವ್ ಮಾಡ್ಕೊಂಡ್ ಬಂದಿದ್ವಿ ಅಂತ ಹೇಳ್ತಾ, ಸೊ ಬಹಳ ಅದ್ಭುತವಾಗಿ ಹಾಕೊಂಡು ಏನ್ ಮಾಡಿಲ್ಲ, ಅಣ್ಣ ಬದಲಾಗಿಲ್ಲ, ಆದ್ರೆ ಬಹಳ ಈಸಿಯಾಗಿ ಕೊಟ್ಟಿದ್ದ, ಆದ್ರೆ ಕೆಲವೊಂದಲ್ಲಿ ಏನ್ ಮಾಡಿದ್ದ ಟ್ವಿಸ್ಟ್ ಅನ್ನು ಕೊಟ್ಟಿದ್ದ. ಸೊ ಅದಕ್ಕಾಗಿ ಹೋಪ್ಫುಲಿ ವಿ ಕಂಪ್ಲೀಟೆಡ್ ಕ್ವಶನ್ಸ್ ಫ್ರಮ್ 1 to 24. ಇನ್ನು ನೆಕ್ಸ್ಟ್ ಸೆಷನ್ ಮತ್ತೆ ಇನ್ನೊಂದು ಸೆಷನ್ ಒಳಗಡೆ ರಿಮೈನಿಂಗ್ ಕ್ವಶನ್ ಗಳನ್ನ ಸಾಲ್ವ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಯಾವುದೇ ಗೊಂದಲಗಳಿದ್ರಪ್ಪ ಅಂತಂದ್ರೆ ನೇರವಾಗಿ ನಮ್ಮ ಒಂದು ಜಿಜ್ಞಾಸ ಯೂಟ್ಯೂಬ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಗಳನ್ನ ಕೊಟ್ಟಿದ್ವಿ, ಅಲ್ಲಿ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗೋದ್ರ ಮೂಲಕ ಏನ್ ಮಾಡ್ರಿ ನಿಮ್ಮ ಡೌಟ್ ನಿಮ್ಮ ಸಂದೇಹ ಏನೇ ಇರಲಿ ಅದನ್ನ ಬಿ ಫ್ರಾಂಕ್ ಆಗಿ ಕೇಳ್ತಿ ಅಂತ ಹೇಳುತ್ತಾ, ಸೊ ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ, ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾ ಇತ್ತಪ್ಪ ಅಂತಂದ್ರೆ ಹೇಳೋದು ಕಾಮನ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುತ್ತಾ ಅಂತ ಹೇಳುತ್ತಾ ಇವತ್ತಿನ ಈ ಕ್ಲಾಸನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ.